ಯಾರ್ಯಾರ ಕುಟುಂಬದಾಗ? ನಮ್ಮ ಅಪ್ಪ, ನಮ್ಮ ಅವ್ವ, ನಾನು, ನಮ್ಮ ಮನೆಯವರು. ಏನು ಓದಿರಿ ಸರ್? ನಾ ಡಿಗ್ರಿ ಪಾಸ್ ರೀ ಸರ್. ಡಿಗ್ರಿ ಮುಗಿಸಿರಿ? ಮುಗಿಸೀನಿ ಸರ್. ಈಗ ಈ ಹಾವುಗಳು ಹಿಡಿಬೇಕಪ್ಪ ಅಂದ್ರೆ ಅದಕ್ಕೆ ಅದರದ್ದೇ ಆದ ಒಂದಿಷ್ಟು ಅದ್ರ ಬಗ್ಗೆ ಅಧ್ಯಯನ ಮಾಡ್ಬೇಕಾಗ್ತದ, ಅದ್ರ ಬಗ್ಗೆ ತಿಳ್ಕೊಬೇಕಾಗ್ತದ. ನೀವ್ ಹೆಂಗ್ ತಿಳ್ಕೊಂಡ್ರು ಸುಮ್ಮನೆ ಬ್ಲೈಂಡ್ ಆಗಿ ನಾ ಎಲ್ಲಿ ತಿಳ್ಕೊಂಡಿಲ್ಲ ಸರ್. ನನಗೆ ಯಾರು ಕಲ್ಸಿಲ್ಲ ಸರ್, ನನಗೆ ಯಾರು ಹಿಡಿ ಅಂತ ಹೇಳಿಲ್ಲ ಸರ್. ನಾನೇ ಸ್ವಂತ ಅದನ್ನ ಹಿಡಿಯಕ್ ಟ್ರೈ ಮಾಡೀನಿ ಸರ್. ಅದ್ರ ಬಗ್ಗೆ ಕಲ್ಕೊಂಡಿನಿ ಸರ್, ತಿಳ್ಕೊಂಡೇನಿ. ಎಷ್ಟು ವರ್ಷ ಆಯ್ತು ನೀವು ಹಾವು ಹಿಡಿಯಕ್ಕೆ? 5 ವರ್ಷ ಆಯ್ತು ಸರ್. ಈ 5 ವರ್ಷ ಟೈಮ್ದಾಗ ಅತ್ಯಂತ ಭಯಾನಕ ಹಾವಪ್ಪ ನಾ ಇದನ್ನ ಹಿಡಿದೀನಿ ಅನ್ನೋದಾದ್ರೆ ಸಾರವಾಡದಾಗ ಸರ್, ಬಾಯಿ ಒಳಗೆ ಇಳಿದು ನಾಗರಾಮ್ ಹಿಡಿದೀನಿ ಸರ್. ಹಗ್ಗ ಕಟ್ಕೊಂಡು ಇಳಿದಾಗ ಫಸ್ಟ್ನ್ಯಾಗ ಕಟ್ಟದ ಹರಿದು ಹಾವಿನ ಮ್ಯಾಗ ಬಿದ್ದೆ ಸರ್. ಆಮೇಲೆ ಮತ್ತೊಂದ್ಸರಿ ಹಿಡಿದು ಆಮೇಲೆ ತರಬೇಕಾದ್ರೆ ಪೂರಾ ಮ್ಯಾಗ ಬಂದಿನಿ ಸರ್. ಮತ್ತೊಂದ್ಸರಿ ಬಿದ್ದ ಸರ್. ಆ ಹಾವು ಒಳಗೆ 3 ಸರಿ ಇಳಿದ್ ಸರ್, 3 ಸರಿ ಇರೀನಿ ಸರ್. ಅದೇ ನನ್ಗೆ ಫಸ್ಟ್ ಮರಿಲಾರಂತ ಹಾವು ಅಂದ್ರೆ ಅದೇ ಹಾವು ಸರ್. ಇಲ್ಲಿ ಕೈಗೆಲ್ಲ ಹರ್ಕೊಂಡು ಹಿಡಿಬೇಕಾದ್ರೆ ಎಲ್ಲ ವಾಯರ್ ಹಗ್ಗ ಹಿಡಿದು ಬಟ್ಟೆಲ್ಲ ಹರಿದು ರಗತ್ತಾಗಿ ಎಲ್ಲಾರು ಅಂತಿದ್ರು ಸರ್, ಇವೇನ್ ಹಿಡಿತಾನ, ಹಿಡಿಯಲ್ಲ ಅಂತ. ಅದ್ರ ಬಿಡ್ಲಿಲ್ಲ ಸರ್. ಛಲ ಸರ್, ಹಿಡಿಬೇಕು. ಒಟ್ಟೆ ಏನೇ ಅಲ್ಲಿ ನನ್ನ ಕಡಿಲಿ ಏನೇ ಅಲ್ಲಿ ಅದನ್ನ ಮಾತ್ರ ಹಿಡಿಬೇಕು ಸರ್. ಇಲ್ಲಿ ತನಕ ಎಷ್ಟು ಹಾವುಗಳು ಹಿಡಿದಿರ್ತಾವ? ಇಲ್ಲಿ ತನಕ ಸರ್ 3702 ಹಾವು ಹಿಡಿದೀನಿ ಸರ್. ಈ ಹಿಡಿದಿರೋ ಹಾವುಗಳನ್ನ ಏನ್ ಮಾಡ್ತೀರಿ? ಪ್ರತಿಯೊಂದು ಹಾವು ಸರ್, ಎಲ್ಲಾ ಹಾವ ನಮ್ ಊರ್ ಸೈಡ್ ಬರ್ತಾವ ಸರ್. ಡೋಣಿ ಬರ್ತಾವ, ಇಲ್ಲಿ ಭೂತ್ನಾಳ್ ಕೆರಿ ಬರ್ತಾವ ಸರ್. ಈಗೀಗ MB ಪಾಟೀಲ್ ಮಗ ಧ್ರುವ ಪಾಟೀಲ್ ಅನ್ನೋರು ಸ್ವಲ್ಪ ಗಿಡ ಪಡ ಹಚ್ಚಾರ ಸರ್. ಕೋಟಿಗಟ್ಲೆ ಗಿಡಗಳು ಹಚ್ಚಾರ. ಆ ತರ ಜಂಗಲ್ ಗಿಂಗಲ್ ಎಲ್ಲಿ ಇರ್ತಾವ ಸರ್, ಜನ ಇಲ್ಲಾರ್ದಲ್ಲ ಸರ್. ಕಾಡು ಪ್ರದೇಶ ಅಂತ ಟೈಮ್ದಾಗ ಹೋಯ್ದು ಅಲ್ಲಿ ಹೋಗಿ ರಿಲೀಸ್ ಮಾಡ್ತೀನಿ ಸರ್. ಈಗ ಹಾವುಗಳು ಹಿಡಿಬೇಕಾದ್ರೆ ಒಂದು ಸೇಫ್ಟಿ ಮೆಜರ್ ಅಂತ ತಗೋಬೇಕಾಗ್ತದ, ಅದಕ್ಕೇನು ಪೂರ್ವವಾಗಿ ತಯಾರಿ ಮಾಡ್ಕೋಬೇಕಾಗ್ತದ. ನೀವು ಸೇಫ್ಟಿ ಮೆಜರ್ಸ್ ಏನೇನ್ ತಗೋತೀರಿ ಸರ್? ನೋಡ್ರಿ, ಸೇಫ್ಟಿ ಮೆಜರ್ಸ್ ಕಂಪಲ್ಸರಿ ಕೈಯಾಗ ಸ್ಟಿಕ್ ಇರ್ತದೆ ಸರ್. ಹಾವು ಹಿಡಿಬೇಕು, ಆ ಸ್ಟಿಕ್ ಇರಬೇಕು ಸರ್. ಆ ಸ್ಟಿಕ್ ಇಟ್ಕೊಂಡೆ ಹಾವು ಹಿಡಿಬೇಕು ಸರ್. ಸ್ಟಿಕ್ ಮತ್ತೆ ಬೇರೆ ಬೇರೆ ಯೂಸ್ ಮಾಡ್ತೀವಿ. ಹ್ಯಾಂಡ್ ಗ್ಲೌಸ್ ಇರ್ತಾವ ಸರ್. ನಾವು ಹಾವಿನ ಮ್ಯಾಗ ಡಿಪೆಂಡ್ ಮಾಡ್ತೇವೆ ಸರ್. ಈ ಹಾವಿಗೆ ವಿಷ ಇಲ್ಲ ಅಂದ್ರೆ ನಾವು ಅದೇ ತರ ಅಟ್ಯಾಕ್ ಮಾಡ್ತೀವಿ. ಈ ವಿಷ ಇಲ್ಲ ಅಂತ ಹೇಳಿ ಹೆಂಗ್ ಗುರುತಿಸ್ತೀರಿ ಹಾವು ವಿಷ ಐತಿ ಇಲ್ಲ? ಯಾಕಂದ್ರೆ ಈಗ ಭಾಳ ಅಂದ್ರೆ ಭಾಳ ಈಗ ಎಲ್ಲ ಇಂಟರ್ನೆಟ್ನಾಗ ನಿಮ್ಗೆ ಗೊತ್ತಿದೆ ಸರ್. ಎಲ್ಲಿ ಬೇಕಾದಲ್ಲಿ ಈಗ ನಾ ಹಾವು ಹಿಡಿತೀನಿ ಅಂದ್ರೆ ನಂಗೆ ಪ್ರತಿಯೊಂದು ರೀಲ್ಸ್ ಒಳಗಾಗಲಿ, ಇನ್ಸ್ಟಾ, ಫೇಸ್ಬುಕ್, ಯೂಟ್ಯೂಬ್ ನನಗೆ ಹಾವಿಂದೇ ಬರ್ತದೆ ಸರ್. ಯಾಕಂದ್ರೆ ಹೇಳ್ತಿರ್ತಾರೆ ಈಗ ನನ್ಕಿಂತ 10-20 ವರ್ಷ 30 ವರ್ಷ ಗಟ್ಟಲೆ ಹಿಡಿದವ್ರದಾರ ಸರ್. ನನಗೆ ಯಾವ್ದಾದ್ರು ಹಾವಿನ ಪ್ರಾಬ್ಲಮ್ ಬರ್ತಾ ನಾ ಫೋನ್ ಹಚ್ಚಿ ಕೇಳ್ತೀನಿ ಸರ್, ಈ ಹಾವು ಹೆಂಗೈತಿ ಸರ್. ಅಂದ್ರೆ ಇದ್ರಾಗ ಇನ್ನೂ ಪರಿಣಿತಿ ಆದ್ರೂ ಸಲಹೆ ತಗೋತೀರಿ? ತಗೋತೀನಿ ಸರ್. ಭಾಳ ಜನ ಅದಾರ ಸರ್, ಬೆಂಗಳೂರದವ್ರು ಅದಾರ. ಈಗ ಹೇಳಿದ್ನಲ್ಲ ಸರ್ ಆಗ ಸೂರ್ಯಕೀರ್ತಿ ಅವ್ರಿಗೆ, ಅವ್ರಿಗೆ ಕಾಲ್ ಮಾಡ್ತೀನಿ ಸರ್. ಮತ್ತೆ ಗೌರಿ ಶಂಕರ್ ಅವ್ರು ಹೇಳಿದ್ನಲ್ಲ ಸರ್, ಮೊನ್ನೆ ಅವ್ರಿಗೆ ಕಾಲ್ ಮಾಡಿದ್ರು. ಈ ತರ ಗೊತ್ತಿಲ್ಲ ನಾವ್ ಯಾರಿಗೆ ಏನ್ ಗೊತ್ತಿರಲ್ಲ ಸರ್. ಕೆಲವು ಜನ ಗೊತ್ತಿದ್ದವ್ರಿಗೆ ನಾ ಕಾಲ್ ಮಾಡಿ, ಅಣ್ಣ ಹಿಂಗೈತ್ರಿ, ಹಂಗ ಈ ಹಾವಿನ ಹೆಸರು ಇದು ವಿಷ ಇರ್ತೈತಿಲ್ಲ ಅಂತ ಅವ್ರಿಗೆ ವಾಟ್ಸಾಪ್ ಮಾಡಿ ಅದ್ರ ಕೇಳ್ತೀನಿ. ಅವ್ರು ಯಾಕಂದ್ರೆ ಅದ್ರಾಗ ಇರ್ತಾರಲ್ಲ ಸರ್, ಇದ್ರಾಗ ಸುಳ್ಳು ಹೇಳಂಗಿಲ್ಲ ಸರ್. ಯಾರು ಇದ್ದಿದ್ದಂಗೆ ಹೇಳ್ತಾರೆ ಸರ್. ಈಗ ಹಾವುಗಳು ಹಿಡಿಬೇಕಾದ್ರ ಈ ನಿಮ್ಗೆ ಹಾವು ಕಚ್ಚಿಸ್ಕೊಂಡಿದ್ದು ದುರ್ಘಟನೆಗಳು ಅಂತ ಏನಾದ್ರು ಭಾಳ ಅದಾವ ಸರ್. 7-8 ಹಾವು ಕಡ್ದಾವ ಸರ್. ಮನುಗುಳಿ ಒಳಗೆ ಕಡ್ಸ್ಕೊಂಡಿನಿ ಸರ್, ಹೊನಟಿಗೆ ಒಳಗೆ ಕಡ್ಸ್ಕೊಂಡಿನಿ, ಮತ್ತೆ ಬಿಜಾಪುರದಾಗ ಕಡ್ಸ್ಕೊಂಡಿನಿ ಸರ್. ಭಾಳ ಕಡೆ ಹಾವುಗಳು ಕಡ್ಸ್ಕೊಂಡಿನಿ. ಏನ್ ಮಾಡ್ತೀರಿ ಕಡ್ದ ತಕ್ಷಣ ಸರ್? ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬರ್ತೀನಿ ಸರ್. ಬಂದು ಅಲ್ಲಿ ಟ್ರೀಟ್ಮೆಂಟ್ ತಗೋತೀನಿ. ಭಯ ಎಲ್ಲಿ? ಭಯ ಇರ್ತದೆ ಸರ್. ಭಯ ಯಾರಿಗಿರಲ್ಲ ಸರ್, ಎಲ್ಲರಿಗೂ ಭಯ ಇರ್ತದೆ. ನೀವು ಆಗಲೇ ಮಾತಾಡ್ತಾ ಹೇಳಿದ್ರಿ ಒಂದು ಎಲ್ಲಾ ಹಾವುಗಳು ವಿಷ ಇರಲ್ಲ, ಕೆಲವು ಹಾವುಗಳು ವಿಷ ಇರ್ತಾವ ಅಂತ ಹೇಳಿ. ಟೋಟಲ್ ನನಗ್ ಗೊತ್ತಿದ್ದ ಪ್ರಕಾರ 4 ಜಾತಿ ಹಾವು ಒಳಗ ಇಲ್ಲಿರೋ ಬಿಜಾಪುರ ಸುತ್ತಮುತ್ತ ಇರೋ 4 ಜಾತಿ ಒಳಗ ವಿಷ ಇರ್ತದೆ ಸರ್. ಫಸ್ಟ್ ಏನಾಗಿ ನಾಗರಾಮ ವಿಷ ಇರ್ತದೆ ಸರ್. ಆಮೇಲೆ ಕೊಳಕ ಮಂಡಲ ಅಂತ ಬರ್ತದೆ ಸರ್, ಅದಕ್ಕೂ ವಿಷ ಇರ್ತದೆ. ಇನ್ನೊಂದು ರಕ್ತ ಮಂಡಲ, ಗರ್ಗಸ್ ಮಂಡಲ ಅಂತ ಕರಿತಾರೆ ಸರ್, ಅದಕ್ಕೆ ಇರ್ತದೆ. ಇನ್ನೊಂದು ಕಟ್ ಹಾವು ಅಂತ ಬರ್ತದೆ ಸರ್. ಅದಕ್ಕೆ ಜನ ಎಲ್ಲ ಹೇಳ್ತಾರೆ ಸರ್, ನಾಗರಾಮಕ್ಕಿಂತ 14 ಪಟ್ಟು ಅದಕ್ಕೆ ವಿಷ ಇರ್ತದೆ ಅಂತ ಹೇಳ್ತಾರೆ ಸರ್. ನಮ್ಮ ಭಾಗದಾಗ ಎಲ್ಲ ಹಾವು ಹಿಡಿದೀನಿ ಸರ್. ಈಗ ಏನ್ ಹೇಳಿದ್ನಿ ಸರ್, ಎಲ್ಲಾ ತರ ಹಾವು ನಮ್ ಬಿಜಾಪುರದಾಗ ಇಲ್ಲಾರ್ದ ಹಾವು ಅಂದ್ರ ಒಂದ್ ಕಿಂಗ್ ಕೋಬ್ರಾ ಇಲ್ಲ ಸರ್, ಇನ್ನು ಪೈತಾನ್ ಅಂತ ಬರ್ತದೆ ಸರ್, ಹೆಬ್ಬಾವ್ ಅಂತ. ಅದು ಅವು 2 ಹಾವು ಹಿಡಿದಿಲ್ಲ ಸರ್ ನಾ. ಯಾಕಂದ್ರೆ ನನಗೆ ಭಾಳ ಆಸೆ ಸರ್ ಅವು 2 ಹಿಡಿಬೇಕೆ ಅಂತ ಹೇಳಿ. ನಾ ಜೀವ ಇರೋ ಒಳಗೆ ಅವ್ 2 ಹಾವು ಹಿಡ್ದೇ ತೀರ್ತೀನಿ ಸರ್. ನಮ್ಮ ಭಾಗದಾಗ ಕಾಣ ಸಿಗಲ್ಲ, ನಮ್ ಭಾಗದಾಗ ಇಲ್ಲ ಸರ್. ಈ ಕಡೆ ಹೋದ್ರೆ ಸಿಗ್ತದೆ ಸರ್, ಗೋಕಾಕ್ ಹೋದ್ರೆ ಸಿಗ್ತದ. ಮತ್ತೆ ಈ ಕಡೆ ದಾಂಡೇಲಿ, ಚಿಕ್ಕಮಂಗ್ಳೂರ್, ನಮ್ಮ ಭಾಗದಾಗ ಅರಣ್ಯ ಕಡಿಮೆ. ಈಗ ನೀವು ಹಾವು ಹಿಡಿಯಕ್ ಹೋಗ್ತಿರ್ತಿರಲ್ಲ, ನಿಮ್ ಮನೆಯವರು ಬೇಡನಲ್ಲ, ಯಾಕೆ ನಿನಗದು ಕೆಲಸ ರಿಸ್ಕ್ ಜಾಬ್? ಒಂದ್ಸರಿ ಚಪ್ಪಲಿ ಹೊಡೆದಾನ ಸರ್. ನಾನು ಅದನ್ನೇನ್ ಮಾಡ್ತೇವೆ ಮಗನ ಅಂತ ಹೇಳಿ ಒಂದ್ಸರಿ ಚಪ್ಪಲಿ ಹೊಡೆದ. ಆದ್ರೂ ಹೊಡೆಸ್ಕೊಂಡು ಅದು ಸಾಯಿ ಹೊಡಿತಾರಲ್ಲ, ಅದನ್ನು ಬದುಕ್ಲಿ. ಈಗ ಯಾರು ಮಾಡಲ್ಲ ಸರ್ ಅಂತ ಕೆಲಸ. ನಾ ಮಾಡಿದ್ರೆ ಏನದು ದೇವ್ರ ಆಶೀರ್ವಾದ ಇರ್ತದೆ. ಏನು ಯಾವಾಗಾದ್ರೂ ಒಂದಿನ ಸಾಯದೇ ಸರ್. ಈಗ ಒಂದಿಷ್ಟು ಪ್ರಶ್ನೆಗಳು ಈಗ ಹಾವುಗಳ ಬಗ್ಗೆ ನಮ್ ಜನರಲ್ಲಿ ಸಾಮಾನ್ಯವಾಗಿ ಇವು ನಾವು ಮೂಢನಂಬಿಕೆ ಅಂತೀವೋ ನಿಜ ಅಂತೀವೋ ಅದನ್ನ ನೀವು ಹೇಳ್ಬೇಕು. ಈಗ ನಮ್ಗೆ ಈಗ ಹಾವು ಹಿಡಿತೀರಪ್ಪ ಅಂದ್ರೆ ನಿಮ್ ಕೈಯಾಗೇನೋ ಗರಡ ಐತಿ ಸರ್, ಎಲ್ಲ ಸುಳ್ಳು ಸರ್. ನಿಮ್ಮ ನೋಡಿದ್ರೆ ಹಾವು ನಿಲ್ತೈತಿ? ಏನಿಲ್ಲ ಸರ್, ಎಲ್ಲ ಸುಳ್ಳು ಸರ್. ಗರಡು ಸುಳ್ಳ, ರೇಖೆಗಳು ಸುಳ್ಳ, ಪದ್ಮ, ಮಚ್ಚಿ ಅವೆಲ್ಲ ಸುಳ್ಳು ಸರ್. ಮತ್ ಇನ್ನೊಂದು, ಈಗ ಹಾವು ಈಗ ನಾಗರಾವ್ ಅಂತ ತಗೊಂಡ್ರೆ ಅದ್ರೊಳಗೆ ನಾಗಮಣಿ ಇರ್ತೈತಿ? ಇಲ್ಲ ಸರ್, ಯಾವ ಮಣಿನೂ ಇರಲ್ಲ ಸರ್ ಅದ್ರಾಗ. ಸುಮ್ಮನೆ ಎಲ್ಲ ಮೂಢನಂಬಿಕೆ ಅದಾವ ಸರ್.
ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರ ಈಗ ಈಗ ಹಾವುಗಳು ಹಾಲು ಕುಡಿತಾವ ಅಂತ ಹೇಳ್ತಾರ. ಸರ್ ನೀರ್ ಕುಡಿತಾವ ಸರ್, ಬಟ್ ಹಾಲು ಕುಡಿಯಲ್ಲ ಸರ್. ಹಾಲು ಕುಡಿಯಲ್ಲ. ಈಗ ನಾವೇನ್ರ ಒತ್ತಾಯ ಮೀರಕವಾಗಿ ಅದಕ್ಕೆ ಪ್ರೆಷರ್ ಹಾಲು ಕುಡಿಸಿದ್ರೆ ಸರ್, ಆ ಹಾಲು ಅದ್ರೊಳಗೆ ಜೀರ್ಣ ಆಗಲ್ಲ ಸರ್, ಸತ್ ಹೋಗ್ಬಿಡ್ತದೆ ಸರ್. ಮತ್ತ ಏನ್ ಆಹಾರ ಅದ್ರದ್ದು? ಅದ್ರ ಆಹಾರ ಸರ್ ಇಲಿ ತಿತ್ತ ಸರ್, ಕಪ್ಪಿ ತಿತ್ತದ, ಹುಳ ಹುಟ್ಟಿ ಎಲ್ಲ ತಿತ್ತದ ಸರ್. ಹಾವು ಮಾಂಸಾಹಾರಿ ಸರ್ ಅದು. ಮಾಂಸಾಹಾರಿ ಹಾವು. ಈಗ ಜೊತೆಗೆ ಹಾವು ದ್ವೇಷ ಇರ್ತದ ಅಂತ ಹೇಳಿ ಕೇಳ್ತೀವಿ. ಈಗ ಒಂದ್ ಹಾಡು ಕೂಡ ಐತ್ ನಮ್ಮ ಕನ್ನಡದಾಗ, ಹಾವಿನ ದ್ವೇಷ 12 ವರ್ಷ ಅಂತೇಳಿ. ಅದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಸರ್ ಯಾವ ಹಾವಿಗೆ ಸೇಡ್ ಅನ್ನೋದಿರಲ್ಲ ಸರ್, ಯಾಕಂದ್ರೆ ಅದು ಮನುಷ್ಯ ಸರ್. ಸೇಡ್ ಇಟ್ಕೊಂಡು ಈಗೆಲ್ಲ ನಾಳೆ ನನಗವ ಹಂಗಂದಾನ ಅನ್ಬೇಕು, ಹೊಡಿಬೇಕು. ಹಾವಿಗೆ ಸರ್ ಬುದ್ಧಿ ಶಕ್ತಿ ಇರಲ್ಲ ಸರ್ ಅದು. ಅದಕ್ಕೆ ಈ ಸದ್ದ ನಾ ಹಿಡಿದಿ ನಾ ನೆಕ್ಸ್ಟ್ ಹೋದ್ರೆ ಅದು ಯಾರಂದ್ರೆ ಗೊತ್ತಿರಲ್ಲ ಸರ್. ಅದಕ್ಕೆ ಬುದ್ಧಿ ಶಕ್ತಿನೇ ಇರಲ್ಲ ಸರ್. ಹಾವಿಗೆ ಕಿವಿ ಇರಲ್ಲ ಸರ್. ಫಸ್ಟ್ ಆಫ್ ಆಲ್ ಹಾವಿಗೆ ಕಿವಿ ಒಟ್ಟು ಇರಲ್ಲ. ಮತ್ತದು ಮೂವ್ಮೆಂಟ್ ಎಲ್ಲ ಮೂವ್ಮೆಂಟ್ ಈ ತರ ಕಾಲ್ ಆಡ್ಸದಾಗ ಮೂವ್ಮೆಂಟ್ ಮಾಡ್ತದೆ ಸರ್. ಹಾವಿನ ಬಹುತೇಕ ವಿಡಿಯೋಗಳು ನೀವು ಕಾಲ್ ಆಡಿಸೋದಕ್ಕೆ ಯಾವುದೇ ಒಂದು ಹಾವಿನ ಅಪೋಸಿಟ್ ನಾವ್ ಈ ತರ ಮೂವ್ಮೆಂಟ್ ಮಾಡಿದಾಗ ಅದು ಹಾವು ಮೂವ್ಮೆಂಟ್ ಮಾಡ್ತದೆ ಸರ್. ಮತ್ತೆ ಈಗ ನೀವು ಹಾವಿಗೆ ಕಿವಿ ಇರಲ್ಲ ಅಂತ ಹೇಳಿದ್ರಿ, ಈ ಪುಂಗಿ ಓದ್ತಿರ್ತಾರ ಸರ್ ಎಲ್ಲ ಸರ್. ಪುಂಗಿ ಹಂಗ ಸರ್ ಹಿಂಗ್ ಹಿಡಿತಾರ, ಹಿಂಗೆ ಓದ್ತಾನೆ ಸರ್ ಅವ, ಹಿಂಗ ಹಿಂಗ್ ಮಾಡ್ತಾನ. ಆ ಆಡೋ ಮೂವ್ಮೆಂಟ್ಕ ಅದು ಹಾವು ಹಿಂಗ್. ಓಹೋ, ಅಂದ್ರೆ ಹಾವು ಏನು ಕೇಳಿಸ್ಕೊಳ್ಳಲ್ಲ ಸರ್, ಕಿವಿ ಇರಲ್ಲ, ಅದು ಬುದ್ಧಿ ಶಕ್ತಿ ಇರಲ್ಲ ಸರ್. ಅದೊಂದು ಮಾತು ಹೇಳ್ರಿ ನೀವು. ಒಂದ್ ವೇಳೆ ಆ ಸೇಡ್ ಇಟ್ಕೋದಿತ್ತಂದ್ರೆ ನಮ್ಮ ಊರು ತುಂಬಾ ಹಾವು ಅದು ಕರೆಕ್ಟ್ ಆಗ್ತದೆ ಹೇಳ್ಬಿಡ್ರಿ ಅದನ್ನ. ನೋಡಿ ಸರ್, ಯಾವ ಹಾವು ಸೇಡ್ ಇಟ್ಕೊಳಲ್ರಿ. ಅಕಸ್ಮಾತ್ ಏನ್ರ ಸೇಡ್ ಇಟ್ಕೊಳ್ಳೋ ಹಾವು ಇದ್ರ ಇವತ್ತ ನಮ್ಮ ಊರಾಗ ನಮ್ಮ ಊರ್ ಜನ ನಾನು ಒದ್ದು ಊರು ಬಿಡಿಸ್ತಿದ್ರಿ ಸರ್. ಯಾಕಂದ್ರ ಅಷ್ಟ ಹಾವೆಲ್ಲ 3,500 ಹಾವು ನಮ್ ಊರಾಗ ಬಂದ್ರ ಸರ್, ನಮ್ ಊರೆಲ್ಲ ಬರೀ ಹಾವಿನೊಳಗೆ ನಿಂತು ಬಿಡ್ತದೆ ಸರ್. ಸೇಡ್ ಇಟ್ಕೊಂಡು ನಾ ಬಂದ್ರ ಸರ್, ನಮ್ ಊರ್ ತುಂಬಾ ಬರೀ ಹಾವೇ ಆಗ್ತಾವ ಸರ್. ಈಗ ಇನ್ನೊಂದು ಹಾವು ಕಚ್ಚತಪ್ಪ ಅಂತಂದ್ರ ಈಗ ಫೋನ್ಯಾಗ ಇಳಿಸ್ತಾರ, ವಿಷ ಇಳಿಸ್ತಾರ ಎಲ್ಲ ಸುಳ್ಳು ಸರ್. ಯಾಕಂದ್ರೆ ಕೆಲವು ಹಾವುಗಳು ವಿಷ ಇಲ್ಲಾರ ಹಾವು ಕಚ್ಚಿರ್ತಾವ ಸರ್. ಆ ಏನೂ ಆಗಲ್ಲ ಸರ್. ಅದಕ್ಕೆ ಸುಮ್ಮನೆ ಬಾಬಾಗಳಿಗೆ ಫೋನ್ ಹಚ್ಚೋದ್ರಿ, ನಮ್ಮ ಹುಡುಗ ಹಾವು ಕಡ್ದ. ಅವ ಬಾಬಾ ಏನ್ ಮಾಡ್ತಾನ್ರಿ, 1000 ಹಾಕ 2,000 ರೂಪಾಯಿ ಹಾಕ ನಾ ಇಳಿಸ್ತೀನಿ ಅಂತಂದ್ರೆ ಇವ್ರು ಫೋನ್ ಪೇ ಮಾಡ್ತಾರೆ, 2,000 ರೂಪಾಯಿ ತಗೋತಾನ. ಇದು ಹಾವ ವಿಷ ಇಲ್ಲಾರ್ದ ಕರೆದಿರ್ತದ. ಅವಾಗ ಏನಂತಾರ, ಬಾಬಾ ಫೋನ್ದಾಗ ಇಳಿಸಿದ, ಕಿವ್ಯಾಗ ಇಳಿಸಿದ, ಹಳ ಹಚ್ಚದ, ಬೇರ್ ಕೊಟ್ರ, ಔಷಧ ಕೊಟ್ರ, ದೇವ್ರ ಅದಿಲ್ರಿ. ನಾ ನಂಬಂಗಿಲ್ಲ ಸರ್ ಹೇಳ್ಬೇಕಂದ್ರೆ. ಯಾಕಂದ್ರೆ ಅದೇ ನಾಗರಾವ್ ಕಡ್ದಾಗ ಸರ್ ಬಾಬಾ ಇಳಿಸತ್ ಹೇಳ್ರಿ, ಹೇಳ್ತಾನ, ರೊಕ್ಕ ತಗೋತಾನ, ಬಿಡ್ತಾನ. ಲಾಸ್ಟಿಗೆ ಒದ್ದಾಡೋ ಟೈಮ್ದಾಗ ಹಾಸ್ಪಿಟಲ್ಗೆ ಹೋಗ್ತಾರ ಸರ್. ಅಲ್ಲಿ ಹೋಗೋದಕ್ಕೆ ಅರ್ಧ ಜೀವ ಇಲ್ಲೇ ಹೋಗಿರ್ತದೆ ಸರ್. ಡಾಕ್ಟರ್ಗಳು ಉಳಿಸಂದ್ರೆ ಏನು ಉಳಿಸ್ಬೇಕು? ಹಾಸ್ಪಿಟಲ್ ಯಾವುದೇ ಹಾವು ಕಡಿಲ್ಲ ಸರ್. ಹಾಸ್ಪಿಟಲ್ ಹೋಗೋದು ಅವ್ರು ಚೆಕ್ ಮಾಡ್ತಾರೆ ಸರ್. ವಿಷ ಇದ್ನ ಯಾಕೆ ಬ್ಲಡ್ ತಗೊಂಡ್ ಚೆಕ್ ಮಾಡ್ತಾರೆ. ಇದ್ರಾಗ ವಿಷ ಇಲ್ಲ ಅಂದ್ರೆ ವಿಷ ಇಲ್ಲ ಅಂತ ಹೇಳಿ ಇದು ಮಾಡ್ತಾರೆ. ವಿಷ ಇದ್ದಿದ್ದಂತೆ ವಿಷ ಇದ್ದಿದ್ದು ಚೆಕ್ ಮಾಡಿ ಅವ್ರ ಟ್ರೀಟ್ಮೆಂಟ್. ನನಗೆ ಕ್ಯಾರಿ ಹಾವು ಕಡ್ದಾವ ಸರ್. ಉಲ್ಫ್ ಸ್ನೇಕ್ ಅಂತ ಕಡ್ದವ್ರಿ, ತೊಳೆದ ಹಾವು ಕಡ್ದವ್ರ, ಟ್ರಂಕೆಟ್ ಕಡ್ದವ, ಗ್ರೀನ್ ವೈನ್ಸ್ ಅಂತ ಬರ್ತಾವ ಸರ್, ಅವು ಕಡ್ದವ. ಕೆಲವೊಂದು ಗಿಡದಾಗ ಇರ್ತಾವ ಸರ್, ಕೆಲವೊಂದು ಕಣ್ಣಿಗೆ ಮೂತಿಗೆ ಕಡಿತಾವ ಸರ್ ಹಾವು. ಅದು ಗ್ರೀನ್ ವೈನ್ಸ್ ಸರ್. ಯಾವತ್ತು ಗಿಡದಾಗ ಇರ್ತದೆ ಸರ್, ಅದು ಎಲ್ಲಿ ಕಡಿಯಲ್ಲ ಸರ್, ಕಾಲಿಗೆ ಕಡಿಯಂಗಿಲ್ಲ. ಯಾಕಂದ್ರೆ ಮ್ಯಾಗ ಇರ್ತದೆ ಸರ್, ಅದು ಡೈರೆಕ್ಟ್ ಕಣ್ಣಿಗೆ ಮೂಗಿ ಕಡಿತದ ಅಂತ ಹೇಳ್ತಾರೆ ತೆಲಿಗೆ. ಅದು ಗಿಡದಾಗ ಇರ್ತದೆ ಸರ್, ಇಲ್ಲೇ ಅಟ್ಯಾಕ್ ಮಾಡ್ತದೆ ಸರ್. ಈಗ ಇನ್ನೊಂದು ನಿಮ್ ವಿಡಿಯೋ ನೋಡ್ಬೇಕಾದ್ರೆ ಒಂದು ರೀಲ್ಸ್ ನೋಡಿದ್ದೆ ನಾನು. ಒಂದ್ ಹಾವು ನಿಮ್ ಬಟ್ಟಿಗೆ ಸುತ್ತಕೊಂಡು ಬಾಲದಿಂದ ಚುಚ್ಚಿತ್ತು. ನಾಗರಾವ್ ಅಷ್ಟು ಚೂಪ್ ಇರ್ತದೆ ಬಾಲ. ಅದ್ರ ಬಾಲ ಹಂಗಂದ್ರ ಚೇಳಿನ ಕೊಂಡಿ ನೋಡ್ರಿ ಸರ್, ಚೇಳಿ ಇರ್ತಾವ ಆ ಟೈಪ್ ಇತ್ತು ಸರ್. ಅದು ಈ ಬಳಿ ಸುತ್ಕೊಂಡು ಇಲ್ಲಿ ಸುತ್ಕೊಂಡು, ಯಾಕಂದ್ರೆ ಹಾವು ಹಿಡ್ದಾಗ ಹಾವು ಸುತ್ತ ಸರ್ ಕೈಗೆ. ಸುತ್ತ ತಕ್ಷಣ ಅದು ಏನ್ ಮಾಡ್ತದ, ಈ ತರ ಚುಚ್ಚಿಂದ ಬಿಡ್ತಾನಿವ ಅನ್ನೋ ಕಾರಣಕ್ಕೆ ಅದು ಚುಚ್ತದ. ಅದು ಸಡನ್ಲಿ ಪ್ರೆಷರ್ ಚುಚ್ಚಿ ಬಿಡ್ತದೆ ಸರ್. ನಂಗೆ ರಗತ್ ಬಂದ ತಕ್ಷಣ ನಾ ಅದರದೇ ಒಂದು ವಿಡಿಯೋ ಮಾಡಿ ಜನರಿಗೆ ಗೊತ್ತಾಗ್ಬೇಕಲ್ಲ ಸರ್, ಹಾವು ಬಾಲ್ದಾಗು ವಿಷ ಇರ್ತದ ಇಲ್ಲ ಅಂತ ಕೇಳಿದ್ರೆ ನಾ ಪ್ರಶ್ನೆ ಮಾಡಿದೆ ಸರ್. ಯಾಕಂದ್ರೆ ಉರುಗ ರಕ್ಷಕರು ಭಾಳ ಜನ ಅದಾರಲ್ರ, ಅವ್ರು ಪ್ರಶ್ನೆ ಮಾಡಿದಾಗ ಆ ವಿಡಿಯೋ ನೋಡಿದ ತಕ್ಷಣ ಇವರು ಗೌರಿಶಂಕರ್ ಸರ್ ಕಾಲ್ ಮಾಡಿದ್ರಿ ಸರ್ ನಮ್ಗೆ. ಏನಪ್ಪ ಹಾವಿನ ಬಾಲ್ ಒಳಗೆ ವಿಷ ಇರ್ತದೆ ಅಂತೇಳಿ ಅಂತಂದ್ರೆ, ಇಲ್ಲ ಸರ್ ನಾ ಕೇಳಾಕ ಆ ವಿಡಿಯೋ ಮಾಡಿದ್ವಿ ಸರ್, ನನಗೆ ಗೊತ್ತಿಲ್ಲ ವಿಷ ಇದ್ದಿದ್ದು ಇಲ್ಲ ಅದು. ಯಾಕಂದ್ರೆ ನಾಗರಾಮ ಅವ್ರು ಹೇಳಿದ್ರು ಸರ್, ಯಾವುದೇ ಹಾವು ಒಳಗೆ ಬಾಲಿನೊಳಗೆ ವಿಷ ಇರಂಗಿಲ್ಲ, ನಿನ್ಗೆ ಏನೇ ಆದ್ರೂ ಪ್ರಾಬ್ಲಮ್ ಆದ್ರೆ ನನಗೆ ಹೇಳು, ನಾನು ನಿನ್ಗೆ ಹೇಳ್ತೀನಿ. ನಿನ್ಗೆ ಯಾವುದೇ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನಗೆ ಕೇಳು, ನಾನು ನಿನ್ಗೆ ಹೇಳ್ತೀನಿ ಅಂತ ಅವ್ರು ಭಾಳ ಧೈರ್ಯ ತುಂಬಿದ್ರು ಸರ್. ಅವ್ರು ಭಾರಿ ಚಂದ ಮಾತಾಡಿ ಸರ್. ಈಗ ನೀವು ಕಳ್ಸ್ಕೊಂಡ್ರ ಪೈಕಿ ಹಾವುಗಳೇನು ಕಚ್ಚವ ಅಂತ ಹೇಳಿಲ್ಲ, ನಾಗರಾವ್ ಕಚ್ಚ ಇಲ್ಲ ಸರ್, ಆತರ ಯಾವ ಕಚ್ಚಿಲ್ಲ ಸರ್. ಯಾಕಂದ್ರೆ ನಾ ಭಾಳ ಆತರ ಹಾವು ನೋಡ್ತಾರೆ, ಭಾಳ ಸೇಫ್ಟಿ ಯೂಸ್ ಮಾಡ್ತೀನಿ ಸರ್. ಸುಮ್ಮನೆ ಉಳ್ಕಿದ್ದ ಎಲ್ಲ ಕಣ್ಣು ಮುಚ್ಕೊಂಡು ಹಿಡಿತೀನಿ ಸರ್ ಹಾವುಗಳು. ಉಳ್ಕಿದ ದಿವಸ ಎಲ್ಲ ಹಾವು ಯಾಕಂದ್ರೆ ಗೊತ್ತಿರ್ತದೆ. ಇವು ಕೊಳಕ್ ಮಂಡಲ ಅಂತ ನೋಡ್ರಿ ಸರ್, ಈ ಮನಿ ಒಳಗೆ ಕೊಳಕ್ ಮಂಡಲ ಒಂದು ಹಾವು ಇತ್ತಪ್ಪ ಅಂದ್ರೆ ಮನೆಯವ್ರು ಯಾರು ನಿಂದ್ರಲ್ಲ ಸರ್, ಅಷ್ಟು ಆವಾಜ್ ಮಾಡ್ತದ ಸರ್. ಬೇಕಾದ್ರೆ ನಾ ನಿಮ್ಗೆ ಹಾ ಸರ್, ಅದ್ರ ಸೌಂಡ್ ಕೇಳಿದ್ರೆ ಸರ್ ಮನಿ ಮಂದಿ ಎಲ್ಲ ಅಂಜಿ ಓಡಿ ಹೋಗ್ಬಿಡ್ತಾರ ಸರ್. ಅಷ್ಟು ಪವರ್ಫುಲ್ ನಾಗರಾವಿಗೆ ಒಂದು ಕೊಳಕ್ ಮಂಡಲಕ್ಕೆ ಸೌಂಡ್ ಇರ್ತದೆ, ಬಸ್ ಅಂತದ ಸರ್ ಸೌಂಡ್. ಆ ತರ ಸೌಂಡ್ ಇರ್ತದೆ, ಸೌಂಡಿಗೆ ಓಡಿ ಹೋಗ್ತಾರ ಸರ್. ಒಂದ್ ಹಾವು ಸರ್ ನೆಲ ಬಿಟ್ಟು 3 ಫೂಟ್ ಅಂತರ ಜಿಗಿದು ಕಡಿತದ ಸರ್.
ಕೊಳಕ್ ಮಂಡಲ ಹಾ ರೀ ನೆಲ ಬಿಟ್ಟು 3 ಫೂಟ್ ಹೈಟಿ ಜಿಗಿತದ್ರಿ ಸರ್. ಈ ಹಾವು ಹಿಡಿದ್ರಿ ನೀವು? ಹಾ ಸರ್, ನಮ್ಮ ಬಿಜಾಪುರ ಭಾಳ ಹಿಡಿದೀನಿ ಸರ್. ನಮ್ಮ ಬಿಜಾಪುರ ಭಾಗ ಭಾಳ ಅದಾವ. ಎಷ್ಟೋ ಜನ ನನಗೆ ಹೊರಗಿನ ಸೈಡ್ ಔಟ್ ಸೈಡ್ ದವ್ರು ಕೇಳ್ತಾರೆ ಕಾಲ್ ಮಾಡಿ, ಈ ಹಾವು ನೀನ್ ಊರಾಗ ಐತಿ ಅಂತ ಕೇಳ್ತಾರೆ. ಹಾ ಸರ್, ನಮ್ ಕಡೆ ಇಲ್ಲ ಈ ಹಾವು ಅಂತ ಹೇಳ್ತಾರೆ. ಆದ್ರೆ ನಮ್ಮ ಕರ್ನಾಟಕದಾಗ ನಮ್ಮ ಬಿಜಾಪುರದಾಗ ಸರ್ ಎಲ್ಲಾ ಜಾತಿ ಹಾವುಗಳದಾವ. ಕೆಲವೊಂದ್ 2 ಜಾತಿ ಇಲ್ಲ, ಕಿಂಗ್ ಕೋಬ್ರಾ ಒಂದು, ಅದು ಹೆಬ್ಬ ಪೈಥಾನ್ ಅಂತಾರ. ಈಗ ಇನ್ನೊಂದು, ಈ ಹಾವುಗಳಿಗೆ ಕೂದಲು ಬೆಳಿತಾವು, ದೇವ್ರ ಹಾವು ಎಲ್ಲಾ ಸುಳ್ಳು ಸರ್, ಎಲ್ಲಾ ಸುಳ್ಳು. ಈ ಕೆಲವು ಜನ ಏನ್ ಮಾಡ್ತಾರ ಸರ್, ಆಟ ಆಡ್ಸೋರ್ ಏನ್ ಮಾಡ್ತಾರ, ಕುಗ್ಲಾ ಕಿತ್ತಿ ಪ್ಯಾಕಿಗೆ ಹಚ್ಚಿ ನಾಗರಾವ್ ತಿಳಿ ಕುಗ್ಲಾ ಹಚ್ಚಿದ್ ನಾ ನೋಡಿನಿ ಸರ್, ಸ್ವಂತ ನೋಡಿನಿ. ಅದನ್ನ ಹಚ್ಚಿ ಹಿಂಗ್ ಬಿಡ್ತಾರ, ಕುಗ್ಲಾ ಕುಗ್ಲಾ ಕುಗ್ಲ ಸುಮ್ಮನೆ ದೇವ್ರ. ಈಗ 2 ತಲೆ 4 ತಲೆ ಎಲ್ಲಾ ಹೇಳ್ತೀನಿ ಸರ್. ಈಗ ಮಣ್ಮುಖ ಹಾವಿಗೆ 2 ತಲೆ ಅಂತ ಹೇಳ್ತಾರ, 6 ತಿಂಗಳ ಈ ಕಡೆ ಹೋಗ್ತದ, 6 ತಿಂಗಳ ಈ ಕಡೆ. ಸರ್ ಯಾಕಪ್ಪ ಅಂತಂದ್ರ ಆ ಬಾಲ್ ಏನಿರ್ತದ ಸರ್, ಸೇಮ್ ತಲಿ ತರ ಇರ್ತದ ಸರ್ ಮಣ್ಮುಖ ಹಾವಿಗೆ. ಯಾಕಂದ್ರ ಅದು ಜಾಸ್ತಿ ಇರದ ಮಣ್ಣೊಳಗೆ ಹೊಲ್ದಾಗ ಇರ್ತದ ಸರ್. ಆ ಹಾವಿಗೆ ಯಾವುದೇ ಒಂದು ಪಕ್ಷಿಗಳು ಅಟ್ಯಾಕ್ ಮಾಡಕ್ ಬಂದು ಸರ್, ಈ ಮೋತಿ ಮುಚ್ಕೊಂಡು ಈ ಬಾಲ ಕೊಡ್ತದ ಸರ್ ಅವಕ್ಕೆ. ಯಾಕ ಆ ಪಕ್ಷಿಗಳಿಗೆ ಏನ್ ಅನ್ಸ್ತದ, ಸೇಮ್ ಮೋತಿ ಕಾಣ್ತದ ಸರ್. ಆ ಪಕ್ಷಿಗಳೆಲ್ಲ ಬಾಲಿಗೆ ಅಟ್ಯಾಕ್ ಮಾಡ್ತಾವ. ಅವಕ್ಕೇನ್ ತಲ್ಯಾಗ ಒಟ್ಟ ಇದ್ರ ಮೋತಿ ಸೇಮ್ ಹಂಗೆ ಕಾಣ್ತದ ಸರ್. ಬೇಕಾದ್ರೆ ನಾನು ವಿಡಿಯೋದಾಗ ಹಾಕಿನಿ ಸರ್ ವಿಡಿಯೋಗಳು. ಈಗ ಅದೇ ನೀವ್ ಹೇಳಿರಲ್ಲ ಮಣ್ಮುಖ ಹಾವು ಅಂತ ಹೇಳಿ, ಅದು ಕಚ್ಚಲ್ಲ, ಬರೀ ನೆಕ್ಕಿದ್ರೆ ಇಡೀ ಬಾಡಿನೇ ಅದು ವಿಷನೇ ಇರಲ್ಲ ಸರ್. ಅದಕ್ಕೆ ಕಡ್ದ ಸರ್ ಅದು ನನಗೆ, ಬಟ್ ವಿಷ ಇರಲ್ಲ ಸರ್. ವಿಷ ಇರಲ್ಲ. ವಿಷಕಾರಿ ಹಾವುಗಳಂದ್ರೆ ನಾಗರ ಹಾವು ಎಲ್ಲ ಸರ್ ಸ್ವಂತ ಕೈಲಿ ಅವ್ರ ಬಾಯಿ ಹಿಡಿದು ನೆಕ್ಸೊಂದಿನ ಸರ್. ಯಾಕಂದ್ರೆ ಮತ್ತೆ ಟ್ರೈ ಮಾಡ್ಬೇಕಲ್ ಸರ್, ಮತ್ತೆ ಜನರಿಗೆ ನಾವ್ ಜನ ಹೇಳಿದ ಕೇಳ್ಕೊತ್ ಕೂತ್ರ ಗೊತ್ತಾಗ್ಬೇಕಲ್ರಿ. ಇಷ್ಟು ದಿನ ಕೆಲವು ಮಂದಿ ಹೇಳ್ತಿರ್ರಿ ಸರ್, ಈಗ ಮಧ್ಯಮ ವಿಸ್ಕಾರಿ 2 ಹಾವು ಅದಾವ ಅಂತ ಹೇಳಿ. ಯಾವ್ರಿ, ಗ್ರೀನ್ ವೈನ್ಸ್ ಒಂದು, ಹಸಿರು ಬಳಿ ಹಾವು ಒಂದು, ಮತ್ತೆ ಕ್ಯಾಟ್ ಸ್ನೇಕ್. ಈಗ ಅವ್ 2 ಕಟ್ಸೊಂದಿನ್ರಿ ನಾ, ಬಟ್ ನನಗೇನು ಆಗಿಲ್ಲ ಅದು. ಈಗ ಇನ್ನೊಂದೇನಪ್ಪಾ ಅಂದ್ರ ನಾಗರ ಹಾವು ಕೇರೆ ಹಾವು 2 ಗಂಡ ಇಲ್ಲ ಸರ್, ನಾಗರ ಹಾವು ಒಳಗೆ ಹೆಣ್ಣು ಇರ್ತದೆ, ಗಂಡು ಇರ್ತದೆ. ಜನ ಹೇಳ್ತಾರ್ರಿ ನಾ ಕ್ಯಾರಿ ಹಾವು ಗಂಡು ಇರ್ತದ, ನಾಗರ ಹೆಣ್ಣು ಇರ್ತದೆ, 2 ಕೊಡ್ತಾವ ಹಂಗೆಲ್ಲ ಸರ್. ಹಾವು ಜಾತಿ ಬಿಟ್ಟು ಜಾತಿ ಕೊಡಲ್ಲ ಸರ್, ಮನುಷ್ಯರ ಜಾತಿ ಬಿಟ್ಟು ಜಾತಿ ಕೊಡ್ಬೋದು ಸರ್. ಆದ್ರೆ ಈ ಹಾವು ನಾಗರ ಕೊಡ್ತದ. ನಾ ವಿಡಿಯೋ ಬೇಕಾದ್ರೆ ನೋಡ್ರಿ, ಕ್ಯಾರಿ ಹಾವು ಕೊಡ್ತಾವ, ರಸಲ್ ವೈಪರ್ ಎಲ್ಲಾ ಹಾವುಗಳಿಗೂ ಗಂಡು ಹೆಣ್ಣು ಅಂತ ಇರ್ತಾವ. ನಾ ಎಲ್ಲಾ ಹಿಡ್ದೀನಿ ಸರ್, ಕುಡಿದೇ ಹಿಡ್ದೀನಿ. ನಾ ವಿಡಿಯೋದಾಗ ಹಾಕಿ ನೋಡ್ಬೋದು. ಕೊಳಕು ಮಂಡಲ ಅಂತ ವಿಸ್ಕಾರಿ ಆದಂತ ಹಾವುಗಳು ಒಮ್ಮೆ 2 ಹಿಡಿದೀನಿ ಕೂಡ್ದಾಗೆ. ನಾಗರ ಹಾವನ್ನು ಕೂಡ್ದಾಗ ಹಿಡಿದೀನಿ. ನೀವ್ ನೋಡ್ಬೋದು, ನಾ ಸುಳ್ಳು ಹೇಳ್ಬೋದು. ಈ ಹಾವಿ ವಿಷಯ ಬಂದಾಗ ನಾ ಸುಳ್ಳು ಹೇಳಲ್ಲ ಸರ್, ಸತ್ಯನೇ ಹೇಳ್ತೀನಿ. ಇದೇ ಹಿಂಗದ. ಸುಳ್ಳು ಹೇಳಿದ್ರೆ ಜನ ಅದನ್ನ ನಂಬಿ ಆಮೇಲೆ ಅದನ್ನ ಮಾಡ್ಬೋದು ಸರ್. ಈಗ ನಾ ಏನ್ ಹೇಳಿದೆ ನಂಬ್ತಾರ ಸರ್ ಜನ. ನಾ ಸುಳ್ಳು ಹೇಳಂಗಿಲ್ಲ, ಇದ್ದಿದ್ದಂಗೆ. ಈಗ ನೀವು ಹಾವುಗಳು ಹಿಡಿಬೇಕಾದ್ರೆ ನಿಮ್ಗೆ ಕಾಲ್ ಮಾಡ್ತಾರ, ಹೋಗ್ತೀರಿ, ಏನ್ ಹೊತ್ತು ಮಾಡ್ತಾರ, ನೈಟ್ ಮಾಡ್ತಾರ, ಡೇರ ಮಾಡ್ತಾರ, ಇದ್ರ ಖರ್ಚು ವೆಚ್ಚ ಎಲ್ಲ ಹೆಂಗೆ? ಸ್ವಂತ ಮಾಡ್ಕೋತೀನಿ. ನೀವೇ ಸ್ವಂತ ಮಾಡ್ತೀರಿ? ಇವತ್ತು ನಂದು ಡ್ಯೂಟಿ ನೋಡ್ಬೇಕಾದ್ರಪ್ಪ ಅಂದ್ರೆ 24/7 ಅನ್ನಂಗೆ ನಾ ಡ್ಯೂಟಿ ಮಾಡ್ತೇನೆ. ರಾತ್ರಿ 1-2ಕ್ಕೆ ಯಾವಾಗ ಫೋನ್ ಹಚ್ಚಲಿ ಎಲ್ಲ ಮನಿ ಮಠ ಬಿಟ್ಟು ಹೋಗಿ ಆ ಹಾವು ಹಿಡಿತೀನಿ ಸರ್. ಕೆಲವೊಬ್ರು 100-1,000 ರೂಪಾಯಿ ಕೊಡ್ತಾರೆ ಸರ್, ಇನ್ನು ಕೆಲವೊಬ್ರು ರೊಕ್ಕನೇ ಕೊಡಂಗಿಲ್ಲ. ಅವ್ರ ಮುಂದೆ ನಿಂತು ಭಿಕ್ಷೆ ಬೇಡ್ದಂಗೆ ಬೇಡಿಸ್ಕೊಂಡ್ ಬರ್ಬೇಕಾಗ್ತದೆ. ಆ ಥರ ನಮ್ಗೆ ಆಗಂಗಿಲ್ಲ. ಹಿಂಗದ. ಈಗ ನೀವು ಹಿಡಿದಿರ್ತೀರಿ, ರಕ್ಷಣೆ ಮಾಡಿರ್ತೀರಿ, ಆ ಜನ ಇಸದ್ ನಿಮ್ಗೆ ಖುಷಿಯಿಂದ ಕೆಲವು ಜನ ಕೊಡ್ತಾರೆ ಸರ್, ಕೆಲವು ಜನ ಕೊಡಲ್ರಿ. ಬೇಡಿದ್ರು ಕೊಡಲ್ಲ. ಮೊದ್ಲೇ ಹೇಳ್ಬೇಕಿಲ್ಲಪ್ಪ, ನಿನ್ನೆ ಕರೆಸಿದೀವಿ ನಾ ಸಾಯ್ ಹೊಡಿತೀವಿ ಅಂತ ಹೇಳಿ ಸಾಯ್ ಹೊಡಿಬಿಡ್ತಾರೆ. ಕೆಲವು ಜನ ಫೋನ್ದಾಗ ನನಗೆ 100 ರೂಪಾಯಿ ಪೆಟ್ರೋಲ್ ಕೊಡ್ರಿ ಅಂತ ಕೇಳಿದ್ರೆ ಬ್ಯಾಡ್ ಬಿಡು ಅಂತ ಹೇಳಿ ಸಾಯ್ ಹೊಡಿದ್ರು. ಹಿಂಗದ. ಈಗ ಈ ತರ ಹಾವುಗಳು ಎಲ್ಲಾದ್ರೂ ಬಂದ್ರಪ್ಪ ನಮ್ಮ ಕಾರ್ಯಕ್ರಮ ನೋಡಿದವರು, ಅವರು ಕೂಡ ನಿಮ್ಗೆ ಕಾಲ್ ಮಾಡ್ಬೇಕಂದ್ರೆ ಹೆಂಗ್ ಸಂಪರ್ಕ ಮಾಡ್ಬೇಕು ನೀವು? ಈಗ ನೋಡ್ರಿ, ನಂದು ಇನ್ಸ್ಟಾಗ್ರಾಮ್ದಾಗ ನಂಬರ್ ಅದ್ರಿ, ಫೇಸ್ಬುಕ್ದಾಗ ಅದ, ಯೂಟ್ಯೂಬ್ದಾಗ ಅದ. ಈಗಂತ್ರ ನಿಮ್ಗೆ ಗೊತ್ತಿದ್ರಿ ಎಲ್ಲ ಆನ್ಲೈನ್ದಾಗ. ಎಲ್ಲೇ ಹೋದ್ರು ನನ್ನ ಹೆಸರು ಉಮೇಶ್ ಅದ್ರಿ. ಎಲ್ಲೇ ಹೋದ್ರು ಅಲ್ಲಿ ಬರೀ ಟಚ್ ಮಾಡಿದ್ರೆ ನಾನು ಕಾಲ್ ಬರ್ತಾವ್ರಿ. ಆ ತರ ಸೇಫ್ಟಿ ಕಾಲ್ ಎಲ್ಲಾ ಕಾಲ್ಗಳನ್ನು ರಿಸೀವ್ ಮಾಡ್ತೀನಿ. ಎಲ್ಲ ಪ್ರತಿಯೊಂದು ರಾತ್ರಿ 1ಕ್ಕೆ ಹಚ್ಚಲ್ಲ ಸರ್, ನಾ ಎಲ್ಲ ಕಾಲ್ ರಿಸೀವ್ ಮಾಡ್ತೀನಿ. ನಾ ಇರ್ಲಿಕ್ಕಪ್ಪ ಅಂತಂದ್ರೆ ಬ್ಯಾರೆದವ್ರಿಗೆ, ನಮ್ಮ ಉರಗ ರಕ್ಷಕ ಅದಾರ, ಅವ್ರಿಗೆ ಕಾಲ್ ತಗೊಂಡು ಅವ್ರಿಗೆ ಹೇಳಿ ಕಳಿಸ್ತೀನಿ. ನಮ್ಮ ಬಿಜಾಪುರದಾಗ ಎಷ್ಟು ಜನ ಅದಿರಿ ನೀವು? ನಾವು ಮಿನಿಮಮ್ ನಮ್ಮ ಬಿಜಾಪುರದಾಗ ಅದಾರ ಸರ್, ಭಾಳ ಜನ ಅದಾರ. ಇಲ್ಲಪ್ಪ ಅಂದ್ರೆ ಒಂದು 10 ಜನ ಇದ್ದಿರ್ಬೋದು ಸರ್. ನಿಮಗೇನು ಸರ್ಕಾರದಿಂದ ಏನು ಸೌಲಭ್ಯ? ಏನೋ 1 ರೂಪಾಯಿ ಲಾಭ ಇಲ್ಲ ಸರ್. ಏನ್ ಆಗ್ಬೇಕಂತ ಅನ್ಕೋತೀರಿ ನೀವು? ನಮಗೇನು ಇಲ್ಲ ಸರ್, ನಮಗೂ ಯಾಕಂದ್ರೆ ನಾವು ಹಗಲರ ಹತ್ರ ದುಡಿಯಾತೀವಿ ಸರ್, ಕೈಲೇ ರೊಕ್ಕ ಹಾಕಿ ದುಡಿಯಾತೀವಿ ಸರ್. ಈಗ ಎಲ್ಲೇ ಒಂದ್ ಕಡೆ ಕೆಲ್ಸಕ್ಕೆ ಹೋದ್ರ ನಾ ದುಡಿದ್ರ ಅವ್ರ 500 ರೂಪಾಯಿ ಪಗಾರ ಕೊಡ್ತಾರೆ. ಇದಿಲ್ರಿ, ನಾ ದುಡಿಬೇಕು, ನಾನೇ ಕೈಲೇ ರೊಕ್ಕ ಹಾಕ್ಬೇಕಾಗಿದೆ ಸರ್. ಅದಕ್ಕೆ ನಾ ಕೇಳ್ಕೊಳ್ಳೋದು ಇಟ್ಟೆ ಸರ್, ಸರ್ಕಾರದವ್ರಿಗೆ ಆಗ್ಲಿ, ಯಾರಿಗೆ ಮೀಡಿಯಾದವ್ರಿಗೆ ಆಗ್ಲಿ, MLA MP ಗಳು ಯಾರಿಗೇ ಅಲ್ರಿ, ಅವ್ರಿಗೆಲ್ಲ ಕೈ ಮುಗಿದು ಕೇಳ್ಕೊತೀನಿ. ಯಾಕಪ್ಪ ಅಂತಂದ್ರ ನಮಗೂ ಏನ್ರ ಸಹಾಯ ಮಾಡ್ರಿ. ಇಲ್ಲಿಗೆ ಗೌರ್ಮೆಂಟ್ದವ್ರಿಗೆ ಹೇಳ್ರಿ, ನನಗೆ ತಿಂಗಳ 10,000 20,000 ಬೇಕನ್ನವಲ್ರಿ. ನನಗೆ ತಿಂಗಳ ಒಂದ್ 2-3 ಸಾವಿರ ರೂಪಾಯಿ ಆದ್ರೆ ಗೌರ್ಮೆಂಟ್ನಿಂದ ಬಂದ್ರೆ ಅದೇ ದುಡ್ಡು ನಾನು ಪೆಟ್ರೋಲ್ ಹಾಕೊಂಡು 10 ಅಲ್ರಿ 20 ಹಾವು ಹಿಡಿತೀನಿ. ನನಗೆ ಹಿಡಿಲಾಕ ಖುಷಿ ಅನಿಸ್ತದ್ರಿ. ಮತ್ತೆ ಕೈಲೇ ರೊಕ್ಕ ಹಾಕೊಂಡು ಈಗ ಚರ್ಚಲ್ಕ್ ಬಾ, ಈ ತಿಕೋಟಕ್ ಬಾ, ಮುದ್ದೆ ಬಳಕ್ ಬಾ, ತಾಳಿಕೋಟಿಗೆ ಬಾ ಅಂದಾಗ ನಾನು ಹೋಲಾಕ ಸ್ವಲ್ಪ ಮುಜುಗರ.
ಈಗ ಇದ್ರ ಜೊತೆ ನೀವು ಇದನ್ನ ಹಾವುಗಳನ್ನ ಹಿಡಿದು ರಕ್ಷಣೆ ಮಾಡೋದನ್ನ ವಿಡಿಯೋ ಮಾಡ್ತೀರಿ. ಹಾ ಸರ್. ಇದು ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಸೋಷಿಯಲ್ ಮೀಡಿಯಾ ಇದನ್ನ ನಾನು ಹಾಕಬೇಕು ಅಂತ ಹೇಳಿ? ಇದು ಈಗ ಒಂದ್ 2-3 ವರ್ಷ ಆಯ್ತ್ರಿ ಸರ್. ಯಾಕಂದ್ರ ನಮ್ ತಮ್ಮ ಸಂದೀಪ್ ಅತ್ತದನ್ರಿ, ಅವನೇ ಅಂದ್ರಿ ಅಣ್ಣ ವಿಡಿಯೋ ಹಾಕೋನು ಜನ ನೋಡ್ಲಿ ಅಂತಂದ್ರು. ಬೇಡಪ್ಪ ನಮ್ಮ ಮನ್ಯಾಗ ನೋಡಿದ್ರೆ ನಮ್ಮಪ್ಪ ಚಪ್ಪಲ್ ಹೊಡಿತಾನ ಅಂದಾಗ ಏನ್ 1 ದಿನ ಅಂತಾರ 2 ದಿನ ಅಂತಾರ. ಅದು ಹಾಕಿದ ತಕ್ಷಣ ಕೆಲವು ಮಂದಿ 10 ಮಂದಿ ನೋಡಿದ್ರು, 100 ಮಂದಿ, 1000, 10,000, 50 ಮಿಲಿಯನ್ ಗಟ್ಲೆ ವಿಡಿಯೋ ನೋಡ್ತಾರೆ. ಅದೇ ಔಟ್ ಆಫ್ ಸ್ಟೇಟ್ದವ್ರು ನೋಡ್ತಾರೆ ಸರ್, ಪಾಕಿಸ್ತಾನದವ್ರು ನೋಡ್ತಾರೆ ಸರ್. ಅಂದ್ರೆ ತಪ್ಪು ತಿಳ್ಕೊಬೇಡ್ರಿ, ಪಾಕಿಸ್ತಾನ, ಔಟ್ ಆಫ್ ಅಮೆರಿಕಾದವರು, ಈ ತರ ಎಲ್ಲಾರು ಬೇರೆ ಬೇರೆ ದೇಶದವ್ರು ನಾನು ವಿಡಿಯೋ ನೋಡ್ತಾರೆ. ಈಗ ಈ ತರ ಜನ ನಿಮ್ಮನ್ನ ಈಗ ರೆಕಗ್ನೈಸ್ ಮಾಡ್ತಾರ, ಅಲ್ಲಲ್ಲಿ ಹೋದಲ್ಲಿ ಗುರುತಿಸ್ತಾರೆ ಸರ್. ಪ್ರತಿ ಮನೆ ತಿರುಪತಿ ಹೋಗಿದೆ ಸರ್, ತೆಲುಗು ಭಾಷೆ ಮಂದಿ. ಅಲ್ಲಿ ಹೋದ್ರು ಕೇಳಿದ್ರು ಸರ್, ನೀ ಪಾಮ್ ಅದೇ ಒಂಥರ ತಮಿಳ್ನಾಡ್ದಾಗ ತಮಿಳ್ ಒಳಗೆ ಹಿಂಗ ಹಸ್ರಿ ಹಾವಿ ಹಿಂಗಂತಾರ, ನೀವು ಸ್ನೇಕ್ ಕ್ಯಾಚರ್ ಅಲ್ವಾ ಅಂತ. ಯಾವುದೇ ಊರಾಗ ಹೋದ್ರೆ ನನ್ನ ಹೆಸರು ಗೊತ್ತಿರಲ್ರಿ, ಬಟ್ ನನಗೆ ಜನ ಇಟ್ಟಿದ ಹೆಸರು ಏನಪ್ಪಾ ಅಂದ್ರೆ ಹಾವ ಹಿಡಿಯವ. ಎಲ್ಲೇ ನೋಡಿದ್ರೆ ಹಾವ ಹಿಡಿಯವ ಬಂದು ಹಾವ. ನಾ ಸುಮ್ ಹೋದ್ರು ಜನ ಬೆನ್ನತ್ತಿ ಬರ್ತಾರೆ, ಎದಕ್ ಬಂದಿರಿ ಇಲ್ಲಿ, ಹಾವ ಐತೇನ್ರಿ ಅದಕ್ಕೆ ಬಂದಿರಿ ಅಂತ ಕೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಒಂದು ಕ್ರೇಜ್ ಇರ್ತದೆ. ನಾ ರೊಕ್ಕ ಮಾಡ್ಬೇಕಂತ ಮಾಡಿದ್ರೆ ಅಂದ್ರೆ ಇಷ್ಟು ಹೆಸರು ಮಾಡ್ತಿತ್ತಿಲ್ರಿ, ನಾ ಹೆಸರು ಮಾಡ್ಬೇಕಂತ ಹೇಳಿ ಇಟ್ಟು ಮಾಡತ್ತೀನ್ರಿ. ಯಾಕಪ್ಪ ಅಂತಂದ್ರೆ ಇದ್ರೊಳಗೆ ನಾ 1-2 ಲಕ್ಷ ಲಾಸ್ ಅದೀನಿ ಸಾಹೇಬ್ರೆ, ಸುಳ್ಳು ಹೇಳಲ್ಲ ನಿಮ್ಗೆ. ನನಗೆ ಏನಂತಾರೆ, ನಾನು ನಿನ್ನ ಕ್ಲಾಸ್ಮೇಟ್ ಇದೀನಿ, ನಾನು ನಿನ್ನ ದೋಸ್ತ್ ಇದೀನಿ, ನಾನು ನಿನ್ನ ಅಣ್ಣ ಅದೀನಿ, ತಮ್ಮ ಅದೀನಿ, ನಮ್ಮ ಮನೆ ಹಾವ ಐತಿ ಬಾ ಅಂತ ಹೇಳ್ತಾರೆ ಸರ್. ನಾನು ಚಂತನ ಪೆಟ್ರೋಲ್ ಪಂಪ್ದಾಗ ಕುಂದಿರ್ತೀನಿ ಸರ್. ಅವರು ದೋಸ್ತರೇ ಇರ್ತಾರೆ. ಪೆಟ್ರೋಲ್ ಹಾಕಿದ್ರೆ 50 ರೂಪಾಯಿ ಪೆಟ್ರೋಲ್ ಪುಕಾಟ್ಲಿ ಹಾಕಲ್ರಿ ಸರ್. ಪೆಟ್ರೋಲ್ ಕಾದ್ರೆ ಅವ್ರಿಗೆ ರೊಕ್ಕ ಕೊಡಬೇಕು, ಇವ್ರು ನನಗೆ ರೊಕ್ಕ ಕೊಡಾಕ ಹಿಂದೆ ಬಂದ್ರು. ಹಂಗಿತ್ತ ಬ್ಯಾಡ್ ಬಿಡು ನಾವು ಹೊಡಿತೇವೆ ಅಂತ ಹೇಳಕ್ಕೆ ಎಷ್ಟೋ ಜನ ನನ್ನ ಕಣ್ ಮುಂದೆ ಹಾವು ಹೊಡೆದಾರೆ. ಬರಲ್ಲ ಅಂದ್ಬಿಡಕ್ ಸಾಯ್ ಹೊಡೆದಾರೆ ಸರ್. ಹಿಂಗೆ ಈ ಸೋಷಿಯಲ್ ಮೀಡಿಯಾದಿಂದ ಏನ್ ಲಾಭ ಆಗೈತಿ ನಿಮ್ಗೆ? ಏನು 1 ರೂಪಾಯಿ ಲಾಭ ಇಲ್ಲ ಸರ್. ಕಮೆಂಟ್ ಬರ್ದಿದ್ ನೋಡ್ಬೇಕು, ಕೆಲವು ಜನ ಹಿಂಗ್ ಬರೀತಾರೆ ಸರ್, ನನಗೆ ದೇವ್ರಿಗೆ ಹೋಲಿಸ್ತಾರೆ ಸರ್. ಅಣ್ಣ ನೀ ದೇವ್ರದಿ, ನಿಂಗ್ ದೇವ್ರ ವರ ಕೊಟ್ಟಾನ, ನಿಂಗ್ ಬಾ ಶಕ್ತಿ ಅದ, ನಿಂಗ್ ಡಬಲ್ ಗುಂಡಿಗೆ ಅದ, ನೀ ಹಂಗ, ನಿನ್ ತಾಯಿ ನಿನ್ಗೆ ಜನ್ಮ ಕೊಟ್ಟಾಗ ತಾಯಿ ಚಲೋ ಎಲ್ಲ ಹಂಗೂ ಇರ್ತಾರೆ. ಕೆಲವೊಂದು ಟೈಮ್ದಾಗ ಹಾವ ಕಡ್ದಾಗ ಕೆಲವೊಂದು ಜನ ಮಾತಾಡ್ತಾರೆ, ಸಾಯ್ತಾನೆ ಏನು ಉಳಿತಾನ ಹೇಳಿ ಇಲ್ಲೇ ಶೆಟ್ಟಿ ಮನಗಳು ಎಕ್ಸಿ ಇದು ವಜ್ರಮಣ್ ಗೇಟ್ ಅಂತ ಶೆಟ್ಟಿ ತಯಾರಿಸ ಅಲ್ಲಿ ಹೋದಾಗ 2 ಹಾವು ಇದ್ರಿ. ಒಂದು ಹಾವು ಕಡಿತು. ಅವ್ರೇನಂದ್ರು ಮುಸ್ಲಿಂ ಜನ ಇದ್ರು ಸರ್, ಪಾಪ ಅವ್ರಿಗೆ ಕರ್ಸಿದ್ರು. ಅವ್ರೇ ಅಂದ್ರು ಲಾಸ್ಟ್ ವಿಡಿಯೋದ ಸಲ ಲಾಸ್ಟ್ ವಿಡಿಯೋ ನೋಡ್ರಿ ಸಾಯ್ತಾನೆ. ಅವ್ರ ಮಾತು ಕೇಳಿ ನನಗೆಲ್ಲ ಮೈಯಾಗ ನೀರು ಬಸದು ನಾನು ಗಾಬರಿಸಾಡಿ ಬಿದ್ದು. ಆಮೇಲೆ ಹಾವು ಹಿಡಿದು ಹೊನಟಿಗೆ ಹೋಗಿ ಅಲ್ಲಿ ಹೊನಟಿಗೆ ಸರ್ಕಾರ ದವಾಖಾನ್ಯಾಗ ಇಲ್ಲಿ ನೀವು ನಮ್ಮ ಬಿಜಾಪುರ ಸರ್ಕಾರ ದವಾಖಾನೆ ಒಳಗೆ ಟ್ರೀಟ್ಮೆಂಟ್ ತಗೋತೀನಿ ಅಂತ ಹೇಳಿದ್ರೆ ಸಾಕಷ್ಟು ಸರಿ ಹಾವು ಕಟ್ಸ್ಕೊಂಡು ಹೋಗ್ತೀರಿ. ಡಾಕ್ಟರ್ ಏನಂದಿಲ್ಲ ನಿಮ್ಗೆ? ಅವ್ರು ಯಾರು ಗೊತ್ತಿದ್ರಿ ಸರ್, ನೀವು ಹಾವು ಹಿಡಿತಾನ ಬಿಡು ಬರ್ತಾನ ಅಂದ್ರೆ ನಮ್ಮಂತವ್ರು ಭಾಳ ಕೇರ್ ಮಾಡ್ತಾರೆ ಸರ್. ಈಗ ಬೇರೆ ಯಾರೇ ಎಲ್ಲೇ ಹಾವು ಕಡ್ದು ನನಗೆ ಫೋನ್ ಹಚ್ತಾರೆ, ನಮ್ಮ ಹುಡುಗ ಹಾವು ಕಡ್ದು, ನಮ್ಮ ಹುಡುಗಿ ಹಾವು ಕಡ್ದು, ನಮ್ಮ ಅಪ್ಪಗೆ ಹಾವು ಕಡ್ದು, ನಮ್ಮ ಅವ್ಗೆ ಹಾವು ಕಡ್ದು ಅಂತ. ನಾ ಅವ್ರಿಗೆಲ್ಲ ಹೇಳ್ತೀನಿ, ಸೀದಾ ಒಂದು ಕಾರ್ ಮಾಡ್ಕೋರಿ, ಬಾಡಿಗೆ ಮಾಡ್ಕೊಂಡು ಸೀದಾ ಸರ್ಕಾರ ದವಾಖಾನಿಗೆ. ಅವ್ರು ಇನ್ನೂ ದಾರಿ ಒಳಗೆ ಇರ್ತಾರೆ ಸರ್. ನಾ ಫೋನ್ ಮಾಡಿ ಹೇಳಿದ್ರೆ ಇವರೆಲ್ಲ ರೆಡಿಯಾಗಿ ಇಟ್ಕೊಂಡು ಕೂತಿರ್ತಾರೆ, ಬೆಡ್ ಸಿದ್ದಕ್ಕೆ ಹಿಡಿದು ಇಟ್ಕೊಂಡು ಕೂತಿರ್ತಾರೆ. 10 ನಿಮಿಷ ಲೇಟ್ ಆದ್ರೆ ವಾಪಸ್ ಡಾಕ್ಟರ್ ನನಗೆ ಫೋನ್ ಹಚ್ಚಿ ಕೇಳ್ತಾರೆ, ಬರ್ಲಾತಾರೋ ಇಲ್ಲೋ ಸರ್ ಕರೆ ಹೇಳ ಅಂತೇಳಿ. ಪಾಪ ಅಷ್ಟು ಹೆಲ್ಪ್ ಮಾಡ್ತಾರೆ ಸರ್. ನಮ್ಮ ಬಿಜಾಪುರದ ಸರ್ಕಾರ ದವಾಖಾನೆ ಡಾಕ್ಟರ್ ನೋಡ್ಬೇಕಂದ್ರೆ ದೇವ್ರ ಇದ್ದಂಗೆ ಸರ್. ಇದ್ರ ಬಗ್ಗೆ ಎಲ್ಲ ನಮ್ಮ ದವಾಖಾನೆ ವ್ಯವಸ್ಥೆ ಐತಿ. ಈಗ ಸೋಷಿಯಲ್ ಮೀಡಿಯಾದ ಏನ್ ಹೇಳಿದ್ರಂದ್ರೆ ನೀವು, ನಾ ಯಾಕೆ ವಿಡಿಯೋ ಮಾಡ್ತೀನಿ ಅಂದ್ರೆ ಹಿಡಿದಿದ್ದು ಬಿಟ್ಟಿದ್ದು ಮಾಡ್ತೀನಿ ಅಂತ ಅದನ್ನ ಹೇಳ್ರಿ. ಅದನ್ನ ಯಾಕಂದ್ರೆ ಹಿಡಿದು ಕೆಲವ್ರು ಅಲ್ಲೇ ಬಿಟ್ಟು ಬಿಸ್ನೆಸ್ ತರ ಮಾಡ್ತಿರ್ತಾರ. ನಾ ಅದನ್ನ ಮಾಡಬಾರ್ದು, ಬಿಟ್ಟಿದ್ದು ಗೊತ್ತಾಗ್ಲಿ ಅಂತ ಹೇಳಿ ಮಾಡ್ತೀನಿ ಅಂತ. ಈ ಸೋಷಿಯಲ್ ಮೀಡಿಯಾ ಅಂದ್ರೆ ಸರ್, ಸೋಷಿಯಲ್ ಮೀಡಿಯಾದಾಗ ನಾ ಯಾಕೆ ಹಾವ ಹಾಕ್ತೀನಪ್ಪ ಅಂದ್ರೆ ವಿಡಿಯೋಗಳು, ನಾ ಒಂದು ಹಾವಿಂದ 2 ವಿಡಿಯೋ ಮಾಡ್ತೀನಿ ಸರ್. ಒಂದು ಹಾವು ಹಿಡಿದಿದ್ದು ಮಾಡ್ತೀನಿ, ಆಮೇಲೆ ಹಾವು ಎಲ್ಲಿ ಬಿಟ್ಟಿನಿ, ಯಾರ ಮನೆಯೊಳಗೆ ಬಂದಿತ್ತು ಅವ್ರ ಮನೆಯವ್ರ ಹೆಸರು ಹೇಳಿ, ಅವ್ರ ಊರ ಹೆಸರು ಹೇಳಿ, ಅವ್ರ ಏರಿಯಾ ಹೆಸರು ಹೇಳಿ ಬಿಡ್ತೀನಿ. ಯಾಕಂದ್ರೆ ಕೆಲವು ಜನ ಹಾವು ಹಿಡಿತಾರೆ ಸರ್, ಬಟ್ ಅವ್ರು ಎಲ್ಲಿ ಬಿಡ್ತಾರೋ ನನ್ಗೆ ಗೊತ್ತಿಲ್ಲ ಸರ್. ಅವ್ರು ಎಲ್ಲಿ ಬಿಡ್ತಾರೋ ಏನ್ ಮಾಡ್ತಾರೋ ನನ್ಗೆ ಗೊತ್ತಿಲ್ಲ. ಬಟ್ ನಾ ಹಾವು ಹಿಡ್ದಿದ್ದು ಸರ್, ಪ್ರತಿಯೊಂದು ಕಾಡಿಗೆ ಒಯ್ದು ಅವ್ರ ಹೆಸರು ಹೇಳಿ ಆ ಹಾವುಗಳ ಬಗ್ಗೆ ರಿಲೀಸ್ ಮಾಡ್ತೀನಿ ಸರ್. ಯಾಕಂದ್ರೆ ಹಾವು ಹಿಡಿದ್ರೆ ಗೊತ್ತಾಗ್ಬೇಕ್ರಿ, ನಮ್ಮ ಮನ್ಯಾನ ಹಾವು ಹಿಡಿದಾನ, ಒಯ್ದು ಇಂತಲ್ಲಿ ಬಿಟ್ಟಾನ ಅಂತ ಹೇಳಿ. ಯಾಕಂದ್ರೆ ಅದನ್ನ ಹಾವು ಹಿಡಿದು ಇನ್ನೊಬ್ಬರು ಏರಿಯಾದಾಗ ಬಿಡುದು, ಇನ್ನೊಬ್ಬರ ಜಾಗದಾಗ ಬಿಡುದು, ಅದೆಲ್ಲ ನಾವೇ ಮಾಡ್ಬೇಕಲ್ಲ ಸರ್. ಅದಕ್ಕೆ ಬೇಡ ಅಂತ ನಂಗೆ ಎಷ್ಟೋ ಮಂದಿ ಅಂದಾರ ಸರ್, ಒಯ್ದು ಹಾವ ಹೊಲದಲ್ಲಿ ಕಾಡೊಳಗೆ ಅಲ್ಲಿ ಇಲ್ಲಿ ಬಿಡಬೇಡ ಅಂತ ಹೇಳಿ. ಯಾಕಂದ್ರೆ ಅವು ಬದುಕು ನೋಡ್ರಿ, ಈಗ ನೀರ್ ಇದ್ದಲ್ಲಿ ಬಿಡ್ತೀನಿ ಸರ್, ಆ ನೀರೊಳಗೆ ಮೀನು ಇರ್ತಾವ. ಹಾವಿಗೆ ಮೀನು ಅಂದ್ರ ಇಷ್ಟ ಆದ ಫುಡ್ ರೀ. ಆ ನೀರೊಳಗೆ ಕಾಪಿ ಇರ್ತಾವ ಸರ್, ಇಷ್ಟ ಆದ ಫುಡ್ ರೀ. ಅದಕ್ಕೆ ನಾ ಹೆಂಗೆ ಚಿಕನ್ ಮಟನ್ ಅಂದ್ರೆ ಎಷ್ಟು ಇಷ್ಟಪಟ್ಟು ತಿಂತೀನಲ್ರಿ, ಅವಕ್ಕೂ ಕಪ್ಪಿ ಇಲಿ ಮೀನು ಅಂದ್ರ ಅದಕ್ಕೆ ಅಷ್ಟು ಆಹಾರ ಇದು ಅಂತ್ರಿ, ಆಸೆ ಅದಕ್ಕೆ. ಇನ್ನೊಂದು ಹಾವುಗಳಿಗೆ ತಿಂತಾವಲ್ರಿ, ನಾನ್ ನೋಡಿನಲ್ರಿ, ನಾನೇ ತೆಗಿತೀನ್ರಿ. ಬಾಯಿ ಒಳಗೆ ಹಡ್ ಜಗ್ ಹಿರು ತೆಗಿದ್ರಿ ಒಂದ್ ಹಾವು. ಎಲ್ಲಾ ಹಾವುಗಳ ಅಥವಾ ಎಲ್ಲಾ ಈಗ ನೋಡ್ರಿ, ಈಗ ಕಿಂಗ್ ಕೋಬ್ರಾ ಅಂತ ಬರ್ತದ್ರಿ ಈ ಕಡೆ ಇಲ್ಲ, ಅದು ಮಿನಿಮಮ್ ಒಂದ್ 15 ರಿಂದ 20 ಫೂಟ್ ಇರ್ತದ್ರಿ. ಈ ಗಾಡಿಯಿಂದ ಆ ಗಾಡಿ ತನ
ಅದ್ರ ಆಹಾರೇ ಹಾವು ಸರ್. ಕ್ಯಾರಿ ಹಾವು ಬರ್ತದ್ರಿ. ಕ್ಯಾರಿ ಹಾವು ಇಲ್ಲಪ್ಪ ನಾ ಹಿಡ್ದಿದ್ದು 10 ಫೂಟ್ ತನಕ ಕ್ಯಾರಿ ಹಾವು ಅಂತ ಹಾವು ತಿಂತದ್ರಿ. ಪ್ರತಿಯೊಂದು ನಾ ಭಾಳ ನೋಡೀನಿ ಸರ್. ಯಾಕಂದ್ರೆ ಸಣ್ಣ ಸಣ್ಣ 2 ಗೇಣು 3 ಗೇಣು ಹಾವು ಇದ್ದಿದ್ದ ಹಾವಿನ ತಿಂದವ್ರು ಸರ್. ಅಂತ ಹಾವು ತೆಗ್ದೀನಿ ಸರ್. ತಿಂತಾವ್ರಿ ಸರ್. ನಾ ನೋಡಿನಲ್ಲ ಸರ್. ನಾ ಸ್ವಂತ ನೋಡಿನ ಅದಕ್ಕೆ ಹೇಳತ್ತೀನಿ. ತುಂಬಾ ಸಂತೋಷ. ಈಗ ಇದ್ರಾಗ ಈ ಹಾವುಗಳು ಹಿಡಿದ್ರೊಳಗ ಏನಾದ್ರು ಕಲಿಬೇಕು, ಹೊಸದ್ ಮಾಡ್ಬೇಕು ಅಂತ ಈ ಹಾವಿನೊಳಗೆ ಕಲಿಯೋದು ಭಾಳ ಸರ್. ನಾ ಸಾಯತನಾದ್ರೂ ಕಲಿಬಹುದೇ ಸರ್. ಯಾಕಂದ್ರೆ ನಾನ್ ನೋಡ್ರಿ ಸರ್, ಯಾವುದೇ ಹಾವು ಇದ್ರು ನಾ ಫಸ್ಟ್ ಹಾವು ಅಂತ ಹೇಳಿ ಹಿಡಿತೀನಿ ಸರ್. ಯಾಕಂದ್ರೆ ಕೆಲವು ಜನ ಏನ್ ಮಾಡ್ಬಿಡ್ತಾರೆ ಸರ್, ಹಾವಿಗೆ ನಾ ಹುಟ್ಟಿನೋ ನನಗೆ ಹಾವು ಹುಟ್ಟಿದತ್ ಮಾಡ್ತಾರೆ ಸರ್. ಕೆಲವು ಮಂದಿ ಹಾವುಗಳು ಕಿಸ್ ಕೊಡ್ತಾರೆ ಸರ್. ಅದು ಈಗ ಕಿಸ್ ಕೊಡ್ತಾರ ಸರ್. ಯಾಕಂದ್ರೆ ಅದು ಎಲ್ಲ ಹುಚ್ಚಿರ್ತಾರ ಸರ್. ಅದು ವಾಪಸ್ ಇವನಿಗೆ ಕಿಸ್ ಕೊಡ್ತಾನ ಸರ್. ಭಾಳ ಆಗ್ಯಾವ ಸರ್, ಹಂಗೆ ಕೊಟ್ಟಾವ ಆಗ್ಯಾವ. ಅಂದ್ರೆ ಭಾಳ ಜನ ಆ ಥರ ಮಾಡಿದ್ರೆ ನಮ್ಮ ಅರಣ್ಯ ಇಲಾಖೆದವ್ರಿಗೆ ಕೇಸ್ ಮಾಡ್ತಾರೆ ಸರ್. ಆ ಥರ ಯಾರೇ ಮಾಡ್ಲಿ, ನಾನೇ ಮಾಡ್ಲಿ, ಇವತ್ತು ಯಾರೇ ಮಾಡ್ಲಿ ಆ ಥರ ಮಾಡ್ಬೇಡಪ್ಪ ಅಂತ ಹೇಳಿ ಕರೆದು ಸೋಷಿಯಲ್ ಮೀಡಿಯಾ ಹುಚ್ಚಗೋಸ್ಕರ ಅಂತ ಮಾಡತ್ತಪ್ಪ ಅಂತೇಳಿ ಈಗ ಲೈಕ್ ಫಾಲೋವರ್ಸ್ಗೋಸ್ಕರ ಹಂಗೆ ಮಾಡ್ತಾರೆ ಸರ್. ನಮ್ದೇನ್ ಕೆಲಸ ಸರ್, ಹಿಡಿಯೋದು ಅದ್ರ ಬಗ್ಗೆ ಹೇಳೋದು ಬಿಟ್ಟು ಬಿಡೋದು ಇಷ್ಟೇ ಸರ್. ಅದನ್ನ ಬಿಟ್ಟು ನಾ ಕಿಸ್ ಕೊಟ್ನಿ, ನಾ ಅದನ್ನ ತೆಕ್ಕಿ ಬಿಡ್ಕೊಂಡ್ ಮುಕ್ಕೊಂಡ್ನಿ, ಹಿಂಗೆಲ್ಲ ಮಾಡಕ್. ಈಗ ಅತ್ಯಂತ ವಿಷಕಾರಿ ಹಾವು ಅಂತ ನಾಗರಹಾವು, ಕೊಳಕ್ ಮಂಡಲ ಅಂತ ಹೇಳಿದ್ರಿ. ಅದು ಕಚ್ಚಿದ ಮ್ಯಾಗ ಮನುಷ್ಯ ಎಷ್ಟು ಟೈಮ್ 3-4 ತಾಸ್ ತನ ಏನಾಗಲ್ಲ ಸರ್. ಆರಾಮ್ 3-4 ತಾಸ್ ಹೋಗ್ಬೋದು. ಈ ಕೈ ಕಡದ ಸರ್, ಈ ಕೈಗೇನು ಕಟ್ಟಬಾರ್ದು ಸರ್. ನನ್ನ ಪ್ರಕಾರ ಕೈಗೇನು ಕಟ್ಟಬಾರ್ದು, ಕಡದಲ್ಲಿ ಬಾಯಲ್ಲಿ ತೆಗಿಬಾರ್ದು, ಬ್ಲೇಡ್ ಹೊಡಿಬಾರ್ದು, ರಕ್ತ ತೆಗಿ. ಇಲ್ಲಿ ಕಡಿತ ಸರ್, ಇಷ್ಟು ಇಟ್ಕೊಂಡು ನೀವು ಹೋಗ್ಬೋದು ಸರ್ ದವಾಖಾನಿಗೆ. 1-2 ತಾಸು ಹೋಗ್ಬೋದು. ಹೋದ ತಕ್ಷಣ ಅವಾಗ ಏನ್ ಮಾಡ್ತಾರ ಸರ್, ಹಳ್ಳಿ ಸೈಡ್ ಹಗ್ಗ ಕಟ್ಟುದು, ಚರಿ ಕಟ್ಟುದು, ಕಟ್ಟುದು ಇಲ್ಲಿ ಕಟ್ಟಿ ಬಿಡ್ತಾರ ಸರ್. ಈಗ ಒಂದು ನೀರಿನ ಪೈಪ್ ತಗೋರಿ ಸರ್, ನೀರ್ ಹೊಡಿಬೇಕಾದ್ರ ಪೈಪ್ ಮುಂದೆ ಬಟ್ ಇಟ್ರಪ್ಪ ಪ್ರೆಷರ್ ಕದು ಏನಾಕದ ಸರ್, ಹಿಂದ್ ಕಿತ್ತಿ ಬಿಡ್ತಾರ ಸರ್. ಇದು ತರ ಹಾಗೆ ಸರ್, ನಮ್ಮ ಮೈ ಒಳಗ ನರ ನಾಡಿಗಳು ಇರ್ತಾವ ಸರ್. ಇಲ್ಲಿ ಕಟ್ಟದಪ್ಪ ಅಂದ್ರ ಈ ರಕ್ತ ಈ ಕಡೆ ಪ್ಯಾಕ್ ಹಾಕದ, ಇದು ಈ ಕಡೆ ಪ್ಯಾಕ್ ಹಾಕಿ ಸಡನ್ಲಿ ಬಿಸಿದ್ರ ರಕ್ತ ಫಾಸ್ಟ್ ಯಾವುದೇ ಕಡಿಲ್ಲ ಸರ್. ಖಾಲಿ ಕಡದ್ರು ಇಷ್ಟ ಹಿಡ್ಕೊಂಡು ಹೋಗ್ಬಿಡುದು, ಏನಾಗಲ್ಲ ಸರ್. ಅದು ಸರಳವಾಗಿ ಸರ್ಕ್ಯುಲೇಷನ್ ಆಕೈತಿ. ಇದು ಒಮ್ಮೆ ಕಟ್ಟಿಂದ ಸರ್ ಸಡನ್ಲಿ ಹೋಗ್ಬಿಡ್ತದೆ. ಅದಕ್ಕೆ ನಾ ಏನ್ ಹೇಳೋದು, ಏನು ಕಟ್ಟಾಕ್ ಹೋಗ್ಬಿಡ್ರಿ, ಏನು ಮಾಡಕ್ ಹೋಗಿ ಕೊಯ್ಯಾಕ್ ಹೋಗಿ ಕಟ್ ಮಾಡ್ಕೊಳ್ಳೋದು. ಕೆಲವು ಜನ ನೋಡ್ರಿ ಬಟ್ಟೆ ಕಟ್ ಮಾಡ್ಕೊಂಡಾರ. ಈ ನಮ್ಮ ಭಾಗದಾಗ ಈ ಜಾಸ್ತಿ ಜನ ಹೊಲ ಮನೆಗಳು ಹೊಲದಾಗ ಮನಿ ಇರೋದ್ರಿಂದ, ಅಲ್ಲಿ ವಾಸಿಸೋದ್ರಿಂದ ಬಹಳ ಜನ ಹಾವು ಕಡಿಸಾಕ್ತಾರ ಅಂತ ನ್ಯೂಸ್ ಬರ್ತಿರ್ತಾವ. ಈಗ ಅಂತ ವಿಷಕಾರಿಗಳು ಬಹಳ ಅದಾವ ಅಥವಾ ಅವರು ಹೆಂಗ ಹಾವುಗಳು ಅದಾವ ಸರ್. ಅದ್ರಾಗ ಏನ್ ನೋಡ್ರಿ ಸರ್, ಇಸ ಇಲ್ಲಾರ ಹಾವು ಕಡಿದ್ರು ಸತ್ತೋರ್ ಭಾಳ ಜನ ಅದಾರ. ಈಗ ನೋಡ್ರಿ ಕರ್ನಾಟಕದಾಗ ಇಲ್ಲಪ್ಪ ಅಂದ್ರೆ ವರ್ಷಕ್ಕೆ ಹಿಂಗ 12,000 ಗಟ್ಲೆ ಜನ ಸತ್ತೋರ್ದಾರಿ. ಭಾಳ ಜನ ಸತ್ತೋರ್ದಾರಿ ಹಾವಿನ ಕಡ್ತಿ ಕೊಳದಾಗಿ. ಹಿಂಗ ಈ ತರ ಭಾಳ ಅದಾವ್ರಿ. ಕೆಲವು ಮಂದಿ ಏನ್ ಮಾಡ್ಬಿಡ್ತಾರ್ರಿ, ವಿಷ ಎಲ್ಲಾರ ಹಾವು ಕಡಿದ್ರು ಯಪ್ಪ ಹಾವು ಭಯಕ್ಕೆ ಸತ್ತು ಬಿಡ್ತಾರೆ. ಭಯ ಪಡೋಂತ ಏನೂ ಇಲ್ಲ ಸರ್. ಈಗ ನೋಡ್ರಿ ಹಾವು ತಾನಾಗಿ ಬಂದು ನಿಮ್ ಕಡಿಯಂಗಿಲ್ರಿ. ಇವತ್ತು ನೋಡ್ರಿ ನಿಮ್ಮ ಮುಂದೆ ಒಂದು ಹಾವು ತಂದು ಇಟ್ರು ಅದು ನಿಮ್ ಕಡಿಯಲ್ರಿ. ನೀವ್ ಅದಕ್ಕೆ ಟಚ್ ಮಾಡತ್ತಾನ ಅದು ಕಡಿಯಲ್ರಿ. ಹೆಂಗ್ರಿ ಅದು ರಕ್ಷಣೆಗೋಸ್ಕರ ನಮಗೆ ಕಚ್ಚಿರ್ತಾರೆ, ನಮ್ಮ ಮೇಲೆ ದಾಳಿ ಮಾಡುತ್ತೆ. ಈಗ ಹಾವು ಕಚ್ಚೋದು ಬೇರೆ, ದಾಳಿ ಮಾಡೋದು ಬೇರೆ. ನಿಮ್ ಮ್ಯಾಗ ಏನಾದ್ರು ದಾಳಿ ಮಾಡಿದಂತ ಸರ್. ಅದ್ರಾಗ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ನಾಗರಾವ್ ಸರ್. ನಾಗರಾವ್ ಯಾರು ನನಗಲ್ರಿ, ನಮ್ಮ ಅಪ್ಪಗ ಅನ್ಸಂಗಿಲ್ರಿ. ನಾಗರಾವ್ ಯಾರು ನನಗಲ್ರಿ, ನಮ್ಮ ಅಪ್ಪಗ ಅನ್ಸಂಗಿಲ್ರಿ. ಅದ್ ಯಾರೇ ಬಂದ್ರೆ ಫೇಸ್ ಮಾಡ್ತದ್ರಿ. ಬಾ ನಿನ್ ತಿಂಡಿದ್ರ ಬಾ ಅಂತ ಹೇಳಿ ವಾರ್ನಿಂಗ್ ಕೊಡ್ತದ್ರಿ. ಅದು ಒಮ್ಮೆ ಕಡೆಯಲ್ಲ ಸರ್. ಮೊದಲು ಒಂದ್ಸರಿ ವಾರ್ನಿಂಗ್ ಕೊಟ್ಟೆ, ಅದು ಆಮೇಲೆ ಅಟ್ಯಾಕ್. ಕೆಲವೊಂದ್ಸರಿ ನಾ ರಿಲೀಸ್ ಮಾಡಕ್ ಹೋಗಿರ್ತೀನಿ ಸರ್. ಹೋಗ್ ಅಂದ್ರೆ ಹೋಗಂಗಿಲ್ಲ ಸರ್. ಅದು ನೀವ್ ಹೋಗಿ ನಾ ಹೋಗ್ತೀನಿ ಅಂತ ಹೇಳ್ತದ್ರಿ. ಅದು ನಿನಗ ಅಂಜಿ ಹೋಗ್ಲಿ ಅಂತ ಹೇಳ್ತದ್ರಿ. ಅದ್ರ ಮನ್ಸು ನಂದು. ನನಗೂ ನೀವ್ ಹೋಗುವ ಮಗನ ನಾ ಯಾಕೆ ಹೋಗ್ಲಿ ಆ ಮೂಮೆಂಟ್ ಇರ್ತದ್ರಿ. ಒಂದೊಂದ್ಸರಿ ಹಿಂಗ್ ಚಿಮ್ಮಿದ್ರು ಅಲ್ಲಿ ಹೋಗಿ ವಾಪಸ್ ನಾಗರಾವ್ ಹುಡುಕಿದೆಲ್ಲ ಬರೇ ಬೀಚದಕ್ಕೆ ಹೊಳೆ ನೋಡೋದಕ್ಕೆ ಸಿಗಲ್ಲ ಸರ್. ಎಲ್ಲ ಓಡಿ ಹೋಗ್ಬಿಡ್ತು. ಈ ನಾಗರಾವ್ ಒಂದ್ ಸರ್. ಅಂದ್ರೆ ಹಾವುಗಳಲ್ಲಿ ಭಯಾನಕ ಅಂದ್ರೆ ನಾಗರಾವ್ ನಮ್ ಕಡೆ ಇದ್ದಿ ಸರ್. ಈ ಕೆಲವೊಂದ್ ಕಡೆ ಕಿಂಗ್ ಕೋಬ್ರಾ ಆತ್. ನನ್ ಕಿಂಗ್ ಕೋಬ್ರಾ ಹಿಡಿಬೇಕು ಅನ್ನೋದು ಆಸೆ ಅದ್ರಿ. ಈಗ ಹಬ್ಬ ಹಿಡಿಬೇಕು ಅನ್ನೋದು ಆಸೆ. ಬಟ್ ಇಲ್ಲಿ ಇಲ್ಲ ಅಲ್ರಿ. ಈಗ ನಾನು ಹೇಳೇನ್ರಿ, ರಗಡ್ ಮಂದಿ ದಾಂಡೆಲ್ಲಾಗಿ ಫ್ರೆಂಡ್ಸ್ ಅದಾರ್ರಿ ಚಿಕ್ಕಮಂಗ್ಳೂರ್. ಅವ್ರ ಹತ್ತಾರ್ರಿ ಈ ಕಡೆ ಬಾ 1 ತಿಂಗಳ 2 ತಿಂಗಳ ಬಾ, ಬೇಕಾದ್ರೆ ನೀವು ರೆಸ್ಕ್ಯೂ ಮಾಡ್ಬೋದು ನಮ್ ಜೊತೆ ಕೊಡಿ ಅಂತ. ನಮ್ಗ ಅಲ್ಲಿ ಹೋಗ್ಲಕ್ ಅಷ್ಟು ಟೈಮ್ ಇಲ್ಲ. ಒಟ್ಟಿ ಕರ್ನಾಟಕದಾಗ ಉರಗ ರಕ್ಷಕರ ಜೊತೆ ಟಚ್ ನಾಗಿದೆ ಎಲ್ಲಾರು. ಇವತ್ತು ನೋಡ್ರಿ ಸೂರ್ಯ ಕೀರ್ತಿ ಅವರು ನಂಗೆ ಫೋನ್ ಮಾಡ್ತಾರೆ. ಮತ್ತ ಇವ್ರಿ ಯಾರಪ್ಪ ಅಂದ್ರೆ ಗೌರಿ ಶಂಕರ್ ಅವ್ರು ಹೇಳಿದ್ನಲ್ರಿ, ಬಾಲಿಂಗ್ ಚುಚ್ಚನ ಅವ್ರು ಕಾಲ್ ಮಾಡ್ತಾರೆ. ಯಾಕಂದ್ರೆ ಈ ನಮ್ಮ ವಿಡಿಯೋಗಳು ಏನದ್ರಿ ಇವತ್ತಿನ ಪ್ರಕಾರ ನಂದು 1 ಕೋಟಿ ಜನ ಕೂತು ನೋಡ್ತಾರೆ ಮೊಬೈಲ್. ಇವತ್ತು ಮೊಬೈಲ್ ಇಲ್ಲ ಅಂದ್ರೆ ಅವ ಮನುಷ್ಯ ಸತ್ತಂಗ್ರಿ.
ಇವತ್ತು ಮೊಬೈಲ್ ಇದ್ರ ನೀವ್ ಎದಿರಿ, ನೀವ್ ಮೊಬೈಲ್ ಬಿಟ್ಟು 4 ದಿನ ಹೋಗ್ರಿ, ನಿಮ್ಗೆ ಯಾರು ಮಾತಾಡ್ಸ ಸತ್ತನತ್ ಬಿಟ್ಬಿಡ್ತಾರೆ. ನೀವು ನನಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಗೆ ಇಷ್ಟೇ ಮೆಸೇಜ್ ಮಾಡ್ತೀನಿ. ನೀವು ನನಗೆ ವಿಡಿಯೋ ಕಳ್ಸೋದು, ನಾನು ನಿಮ್ ಕಾಂಟ್ಯಾಕ್ಟ್ ಆನ್ಲೈನ್ ಮೆಸೇಜ್ ಮಾಡಿ ಇಟ್ಟೇರಿ, ನೀವು 4 ದಿನ ಮೊಬೈಲ್ ಸ್ವಿಚ್ ಆಫ್ ಬಿಟ್ಕೊಂಡು ಕೂತ್ ಬಿಡ್ರಿ, ನಿಮ್ಗೆ ಯಾರು ಮಾತಾಡ್ಸಲ್ಲ, ಸತ್ತಾನೆ ತಿಳ್ಕೊಂಡ್ಬಿಡ್ತಾರೆ. ಅದು ಹಿಂಗ್ರಿ. ಇವತ್ ನೋಡ್ರಿ ನಾ ದಿನ ಒಂದಿಲ್ಲ 2 ವಿಡಿಯೋ, ಅದು ನಿಮ್ಮ ರಿಸ್ಕ್ ಜಾಬ್ನ ನೀವು ಮೊದಲು ಹಾಕೇಬೇಕದ. ಇಲ್ಲಿಕಂದ್ರೆ ಯಾವ್ದೋ ಹಾವು ಕಡ್ದ ಏನೋ ಆಯ್ತು ಅಂತ ಅನ್ಕೊಂಡ್ಬಿಡ್ತಾರೆ. ಹಿಂಗ್ರಿ. ಯಾಕಂದ್ರ ನಾ ಎದಕ್ ಮಾಡ್ತೀನಿ ಅಂದ್ರ ಈ ಜನರಿಗೆ ನಾ ಗೊತ್ತಾಗ್ಲಿ, ಈ ಕ್ಯಾರಿ ಓವರ್ನ ಹೊಡೆದು ಬಿಡ್ತಾರೆ. ಅದಕ್ಕೆ ವಿಷ ಇರಂಗಿಲ್ಲ ತಿಳಿದ್ರೆ ಜನ ಅದಕ್ಕೆ ಹೊಡೆಯಂಗಿಲ್ರಿ. ವಿಷ ಇಲ್ಲಿ ಬಿಡು ಅಂತ ಸ್ವಲ್ಪ ಅವ್ರಿಗೆ ಧೈರ್ಯ ಬರ್ತದೆ. ಈಗ ನಮ್ ನೋಡೋರಿಗೆ, ನಾವ್ ಏನ್ ಕಾರ್ಯಕ್ರಮ ನೋಡೋರಿಗೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂತ ಹೇಳಿಕೆ ಹೇಳ್ಬೇಕಂದ್ರೆ ಜಾಗೃತಿ ಮೂಡಿಸೋದು ನೋಡ್ರಿ, ಯಾವುದೇ ಹಾವು ಬರಲ್ರಿ, ಯಾರು ಕೈ ಮುಗಿ ಕೇಳ್ಕೊತೀನ್ರಿ ಪ್ರತಿಯೊಂದು ವಿಡಿಯೋದಾಗ, ಯಾರು ಹೊಡ್ಯಾಕ್ ಹೋಗ್ಬಾರ್ರಿ. ನಾವು ಹಾವು ನೋಡ್ರಿ, ಅದು ನಿಮ್ ಮನಿಗೆ ಎದಕ್ ಬರ್ತದ ಸರ್? ನಿಮ್ ಮನಿಗೆ ಅದು ಬರೋದೇ ಇಲಿ ತಿಲ್ಲಾಕ, ಕಪ್ಪಿ ತಿಲ್ಲಾಕ ಅದ್ ಬರ್ತದ ಸರ್. ನಿಮ್ಮ ಮನಿ ಸ್ವಚ್ಛ ಇಟ್ಕೊಂಡ್ರ ಯಾ ಇಲಿನೂ ಆಗಲ್ಲ, ಕಪ್ಪಿನೂ ಆಗಲ್ಲ, ಹಾವು ಸನಿಯಕ್ ಬರಲ್ಲ ಸರ್. ಎಲ್ಲಿ ನೀವು ಮುಸ್ರಿ ಚೆಲ್ಲೋದು, ಎಲ್ಲಿ ಕಸ ಹೋಗಿದ್ದು, ಎಲ್ಲಿ ತಿಪ್ಪಿ ಇರ್ತಾವ ಅಲ್ಲಿ ಹುಳುಗಳು ಆತಾವ ಸರ್, ಸಣ್ಣ ಸಣ್ಣ ಹುಳುಗಳು ತಿಲ್ಲಕ ಕಪ್ಪಿ ಇಲಿ ಬರ್ತಾವ್ರಿ. ಕಪ್ಪಿ ಇಲಿ ಸ್ಮೆಲ್ ಸಲ ಸರ್ ಮಿನಿಮಮ್ ಒಂದ್ 20-30 ಡಿಫ್ರೆನ್ಸ್ ಫುಟ್ ಡಿಫ್ರೆನ್ಸ್ ಇದ್ರ ಅದು ಹಾವಿಗೆ ಗೊತ್ತಾಕದ್ರಿ. ಈ ಇಲಿ ಸ್ಮೆಲ್ ಬರ್ತದ್ರಿ ಹಾವಿಗೆ, ಆ ಸ್ಮೆಲ್ ಮ್ಯಾಗ ಬರ್ತದ್ರಿ ಹಾವು ಮನಿಗೆ. ಈಗ ಕೆಲವ್ ನೋಡ್ರಿ ದೇವ್ರು ಮನಿ ಒಳಗೆ ಹೋಗಿರ್ತಾವ ಹಾವುಗಳು. ಒಂದೊಂದ್ ಮನಿ ಅಡಿಗೆ ಮನಿ ಹೋಗಿರ್ತಾವ, ಒಂದೊಂದ್ ಬೆಡ್ರೂಮ್ದಾಗ ಹೋಗಿರ್ತಾವ, ಒಂದೊಂದ್ ಬೆಡ್ರೂಮ್ ಕಾಟ ಒಳಗಿರ್ತಾವ್ರಿ. ಇಲ್ಲೇ ತಾಂಡದಾಗ್ರಿ ಒಂದಿನ ಮದುವೆಯಾಗಿ ಫಸ್ಟ್ ನೈಟ್ ಟೈಮ್ದಾಗೆ ಹಾವು ಬಂದ್ ಕೂತ್ ಬಿಟ್ಟದ್ರಿ ಬೆಡ್ ಒಳಗ, ಅವ್ರ ಮಲ್ಕೋಳ್ ಬೆಡ್ ಒಳಗ. ರಾತ್ರಿ 1ಕ್ಕೆ ನನ್ ಫೋನ್ ಹಚ್ಚಿ ಕರ್ಸಿದ್ರಿ, ಹೋಗಿ ಹಾವು ಹಿಡ್ಕೊಂಡ್ ಬಂದೆ. ಹೊಸ ಕಾಟ ರೀ, ಹೊಸ ಕಾಟ, ಹೊಸ ಅವ್ರದ್ದು ಇನ್ನೇನ್ ಫಸ್ಟ್ ನೈಟ್ ಹತ್ತಾರಲ್ರಿ ಆತರ. ಆ ಟೈಮ್ದಾಗ ಅವ್ರು ನನಗೆ ಫೋನ್ ಮಾಡಿದ್ರಿ, ಅಲ್ಲಿ ಹೋಗಿ ನೋಡಿದ್ರಿ ಜನ ಜಾತ್ರೆ. ನನಗ ನಗು ಬರತ್ತಿದ್ರಿ, ಇದು ಫಸ್ಟ್ ನೈಟ್ ದಿನ ಹಾವು ಬಂದ್ರಿ, ಇದ್ರದೇನ್ ಕೆಲಸ ಅಂತ ಎಲ್ಲ ವಿಡಿಯೋ ಮಾಡೀನಿ ಸರ್, ಎಲ್ಲ ವಿಡಿಯೋ ಮಾಡಿ ಹಾಕಿ. ತುಂಬಾ ಸಂತೋಷ ಉಮೇಶ್ ಅವರೇ, ಇದುವರೆಗೆ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾದ್ರಿ, ಹೆಂಗ ಅನ್ಸುತ್ತೆ ನಿಮಗೆ? ಥ್ಯಾಂಕ್ಸ್ ಸರ್, ನಿಮ್ಮಂತವರಿಂದ ನಮ್ಗೆ ಒಂದಿಟ್ಟು ಹೆಸರಾತ ಸರ್, 4 ಜನ ನೋಡ್ತಾರ ನಿಮ್ಮಿಂದ. ಕಾರ್ಯಕ್ರಮ ಬಂದಿದ್ದಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು ಸರ್. ನಾ ನಿಮ್ಗೆ ಸಾರಿ ಕೇಳ್ಬೇಕು ಸರ್, ಯಾಕಪ್ಪ ಅಂತಂದ್ರೆ ನೀವು ನನಗೆ 4-5 ದಿನ ಆಯ್ತು ಫೋನ್ ಹಚ್ಚತ್ತೀರಿ ಸರ್. ನಾ ತಿರುಪತಿಗೆ ಹೋಗಿ ಸಲ ನಿಮ್ಗೆ ಇದು ಮಾಡಿದಕ್ಕೆ ನಾನೇ ಸಾರಿ ಕೇಳ್ತೀನಿ. ಥ್ಯಾಂಕ್ ಯು.